शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णुः गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ओम शांति शांति शांतिः। श्रीमान् वेंकटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। முந்துத்தனெஞ்சே முயத்திதறித்துரைத்து வந்தித்து வாயார வாழ்த்தி சந்தம் முருகூரும் சோலைசூழ் மொய் பூபுருணல் குருமூரன் ಮಾರನ್ பேர் ಕೂರು. ಎಲ್ಲರಿಗೂ ನಮಸ್ಕಾರ. 29ನೇದಿಂದ ಹೇಳ್ಕೊಳ್ಬೇಕಾಗಿತ್ತು. ಫಾಲೋ ಮಾಡ್ತೀರಾ ಪವಿತ್ರ? ಓಕೆ. ಓಕೆ ನೋಡಿ, ಪವಿತ್ರ ಅವರು ಹೇಳ್ತಾ ಇದ್ದಾರೆ, ಅವ್ರನ್ನ ಯಾರು ದಯವಿಟ್ಟು ಮ್ಯೂಟ್ ಮಾಡಬೇಡಿ. ನಿನ್ನೆ ಪ್ರಭಾವತಿ ನೀವು 2 ಸತಿ ಅವ್ರನ್ನ ಮ್ಯೂಟ್ ಮಾಡಿದ್ರಿ ಅಂತ ಅವ್ರ ಕಂಪ್ಲೇಂಟ್. ಸೊ ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ದಯವಿಟ್ಟು ಅವ್ರನ್ನ ಮ್ಯೂಟ್ ಮಾಡಬೇಡಿ. ಏನಿಲ್ಲ, ಬೈ ಮಿಸ್ಟೇಕ್ ನೀವು ಮ್ಯೂಟ್ ಮಾಡಿದ್ರೆ ಸಾರಿ ಅಂತ ಹೇಳಿದ್ರೆ ಆಯ್ತು ಅಷ್ಟೇ, ಅದರಲ್ಲಿ ಏನಿಲ್ಲ. ನಾವು ಏನ್ ಹೇಳಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡಕ್ ಮುಂಚೆ ನೀವು ಎಕ್ಸಿಟ್ ಮಾಡ್ಬಿಟ್ರಿ ಪ್ರಭಾವತಿ. ನೆನ್ನೆ ಉಣರ உணரவருவர்க்கு எளியனே செவ்வே எளியனே செவ்வே இடரும் ತುಳಾಯ್ ಅಲಂಗಳೆಂದೇ. ನಮಸ್ಕಾರ ಮಾಮಿ. ಕೇಳಿಸ್ಲಿಲ್ಲ? ನಮಸ್ಕಾರ. ಕೇಳಿಸ್ತಾ ಇದೆ. இணரும் தொழாய் அலங்கள் எந்தை உணர தனக்கு எளியர் எவ்வளவர். உணர தனக்கு எளியர் எவ்வளவர். அவ்வளவன் நானால் அவ்வளவன் நானால் எனக்கு எளியனம் எம்பெருமான் இங்கு. எனக்கு எளியனம் எம்பெருமான் இங்கு. உணர ஒருவர்க்கு எளியனே செவ்வே இணரும் துடாயலங்கள் எந்தை. உணர தனக்கு எளியர் எவ்வளவர். அவ்வளவன் தன்னை அவ்வளவன் நானால் எனக்கு எளியனும் எம்பெருமான் இங்கு. உணரவருவர்க்கு எளியனே செவ்வே இணரும் துழாய் அலங்கள் எந்தை. உணர தனக்கு எளியர் எவ்வளவர். எவ்வளவர் அவ்வளவன் நானால் எனக்கு எளியனம் எம்பெருமான் இங்கு. ಸೌಲಭ್ಯ ವಿಶೇಷ ಗುಣಗಳಲ್ಲಿ, ಸೌಲಭ್ಯ ಕಲ್ಯಾಣ ಗುಣಗಳಲ್ಲಿ ಭಗವಂತನದು ಸೌಲಭ್ಯ ಸೌಶೀಲ್ಯ ತುಂಬಾ ಮುಖ್ಯವಾದದ್ದು. ಅದರಲ್ಲಿ ಅವನನ್ನ ತಿಳ್ಕೊಳ್ಬೇಕು ಅಂದ್ರೆ ಸಾಧಾರಣವಾಗಿ ಏನು ಇಲ್ಲದೆ ಆದ್ರೂ ಒಂದು ದಳ ತುಳಸಿ ಕೊಟ್ರೆ ಕೂಡ ಅವನು ತುಂಬಾ ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತಿಯ ಪ್ರಯತ್ಸತಿ ಅಂತ ಭಗವದ್ಗೀತೆನೆಲ್ಲ ಹೇಳ್ತಾನೆ. ಒಂದು ದಳ ತುಳಸಿ ಕೊಟ್ರೆ ಕೂಡ ಅವನಿಗೆ ತುಂಬಾ ಖುಷಿ ಆಗುತ್ತೆ ಅಂತ. ಅದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವನಿಗೆ ಹಾಕಿದ ತುಳಸಿ ಇದೆಯಲ್ಲ, ಗೊಂಚಲು ತುಳಸಿ ಹಾಕಿದ ಮೇಲೆ ಕೂಡ ಸಿಗರತ್ತಂತೆ. ಅಂದ್ರೆ ಆ ತುಳಸಿಗೂ ತುಂಬಾ ಹಿತವಾಗಿತ್ತು.
ತುಳಸಿ ತುಳಸಿ ಗಿಡವಾಗಿ ಅದು ಸಾಲಿಗ್ರಾಮದ ಕಥೆಗಳಲ್ಲಿ ಹೇಳಬೇಕಾದ್ರೆ ತುಳಸಿ ಗಿಡವಾಗಿ ಒಂದು ವರ ಪಡ್ಕೊಳ್ಳುತ್ತೆ, ಭಗವಂತನ ಹತ್ರ ಸಾನ್ನಿಧ್ಯ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ದಿನ ಪೂಜೆಗೆ ಪತ್ರವನ್ನು ಉಪಯೋಗಿಸ್ತಾರೆ. ಹಾಗೆ ಹಾಕೊಂಡಿದ್ದಕ್ಕೆ ಭಗವಂತನ ವಿಶೇಷ ಗುಣ ಏನಪ್ಪಾ ಅಂದ್ರೆ, ಎಲ್ಲಾದ್ರೂ ಹಾಕೊಂಡ್ಮೇಲೆ ಚಿಗುರೋದು ಉಂಟಾ, ಒಣಗಿದ ಒನಕೆ ಚಿಗುರೋದು ಉಂಟಾ, ಅಥವಾ ಕೊರಡು ಯಾವ್ದಾದ್ರು ಚಿಗುರೋದು ಉಂಟಾ ಅಂದ್ರೆ ಭಗವಂತನ ವಿಷಯದಲ್ಲಿ ಅವೆಲ್ಲ ಆಗುತ್ತೆ. ನಾವು ನೋಡಿದೀವಿ ಹೇಗೆ ಪರೀಕ್ಷಿತ್ತು ಒಂದು ಸುಟ್ಟು ಹೋದ ಕೊರಡಾಗಿ ಬಿದ್ದಾಗ ಕೂಡ ಅವನ ವಾಮಪಾದದ ಸ್ಪರ್ಶದಿಂದ ಜೀವ ಬಂತು, ಅದು ಒನಕೆ ತರ ಇತ್ತು, ಅದು ಚಿಗುರ್ತು ಮತ್ತೆ. ಅದೇ ತರನೇ ಇದೂ ಅಷ್ಟೇ, ಗೊಂಚಲಾಗಿ ತುಳಸಿ ಇವನು ಹಾಕೊಂಡ್ಮೇಲೆ ಚಿಗುರ್ತಂತೆ. ಇದಕ್ಕೇನಪ್ಪ ಅಂದ್ರೆ ಭಕ್ತಿಗೆ ತಕ್ಕ ಸ್ವರೂಪಾವಿಷ್ಕಾರ ಅಂತ ಹೇಳ್ತಾರೆ. ಇದಕ್ಕೆ ನಾವು ಎಂಥ ಭಕ್ತಿ ಮಾಡ್ತೀವೋ ಅಂಥದ್ದು ಹಾಗೆ ನಮ್ಗೆ ಸಾರ್ಥಕತೆ ಪಡ್ಕೊಳ್ತೀವಿ ಅಂತ. ಯಸ್ಯ ಮತಂ ತಸ್ಯ ಮತಂ ತನ್ನೆಯು ಹಪ್ಪಾರೈ ತಾನು ಹಪ್ಪಾರೆನ್ನುಂ ಶೊಲ್. ಇದು ಆಂಡಾಳ್ ಕೂಡ ನಾಚಿಯಾರ್ ತಿರುಮಳಿ ಹೇಳ್ತಾಳೆ, ಅವನನ್ನ ಯಾರು ಇಷ್ಟಪಡ್ತಾರೋ, ಅವನಿಗೆ ಯಾರು ಕೈಂಕರ್ಯ ಮಾಡ್ತಾರೋ ಅವನನ್ನ ಕಂಡ್ರೆ ಇವ್ರಿಗೂ ತುಂಬಾ ಇಷ್ಟ ಅಂತ. ಒಂದ್ ನಿಮಿಷ, ಯಾರೋ ಬಂದಿದ್ದಾರೆ, ನಾನು ನೋಡ್ಬಿಟ್ಟು ಬರ್ತೀನಿ. ಸಾರಿ, ಸರಿ ಇಲ್ಲ ನಾನು. ರವೀನಾ? ಹರಿ ಓಂ. ಪವಿತ್ರ ಅವ್ರೆ, ಹರಿ ಓಂ. ನಾನ್ ಬೇಕು ಅಂತ ಮಾಡ್ಲಿಲ್ಲ, ಅದು ಏನು ಮೆಸೇಜ್ಗಳು ಸುಮ್ಮನೆ ಮೆಸೇಜ್ ತರ ಬರ್ತಾ ಇತ್ತು, ಅದನ್ನ ಡಿಲೀಟ್ ಮಾಡಕ್ ಹೋದ್ರೆ ಅದೇನೇನೋ ಆಗೋಯ್ತು. ನೆನ್ನೆ ನಾನ್ ಬೇಕು ಅಂತ ಮಾಡ್ಲಿಲ್ಲ. ಸಾರಿ, ನನ್ ಗೊತ್ತಾಗ್ಲಿಲ್ಲ. ಈಗ ಮೇಡಮ್ ಹೇಳಿದ್ಮೇಲೆ ಗೊತ್ತಾಗಿದ್ದು, ಅಲ್ಲ ಈಗ ಮೇಡಮ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಈ ತರ ಆಗಿದೆ ಅಂತ. ಪರವಾಗಿಲ್ಲ, ಇರ್ಲಿ, ಪರವಾಗಿಲ್ಲ. ಅದು ನಾನು ಹೇಳ್ತಾ ಇದ್ದೆ, ಅದು ಕೇಳಿಸ್ತಾ ಇಲ್ಲ ಅಂತಂದ್ರು ಮಾಮಿ. ಇರ್ಲಿ, ತೊಂದ್ರೆ ಇಲ್ಲ. ಸಾರಿಪ್ಪ, ಏನಕ್ಕೋ ಬಿಡಿ. ಅದು ನಿನ್ನೆ ಬರೀ ಅದು ಏನೇನೋ ಆಗೋಯ್ತು ಅದು. ಹಲೋ, ಏನೋ ಸೌಂಡ್ ಇದೆ ಅಲ್ವಾ, ಡಿಸ್ಟರ್ಬೆನ್ಸ್? ಅದಿದು ಫ್ಯಾನ್ ಡಿಸ್ಟರ್ಬೆನ್ಸ್, ಫ್ಯಾನ್ ಶಬ್ದ. ಹೌದಾ? ಎಲ್ಲಾರ್ಗು ಹಂಗೆ ಅಲ್ಲ, ನನ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೆ. ಮೇಡಮ್ ಮನೆದು ಫ್ಯಾನ್ ಶಬ್ದ. ಕ್ಷಮೆ ಇರಲಿ. ಅದೇ ಯಸ್ಯ ಮತಂ ತಸ್ಯ ಮತಂ ಅಂತ ಹೇಳ್ತಾರಲ್ಲ, ಹೇಗೆ ಅಂದ್ರೆ ನಮ್ಮ ಅಭಿಪ್ರಾಯ ಏನಿರುತ್ತೆ ಅಂತ ಭಗವಂತನಿಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ಭಕ್ತಿ ಮಾಡುವಾಗ ಯಾವ ಉದ್ದೇಶದಿಂದ ಮಾಡ್ತಾರೆ, ಹೇಗೆ ಮಾಡ್ತಾರೆ, ತ್ರಿಕರಣ ಶುದ್ಧಿಯಿಂದ ಮಾಡ್ತಾರ, ಇಲ್ಲ ಸ್ವಂತ ಲಾಭಕ್ಕೆ ಮಾಡ್ತಾರ ಅನ್ನೋದೆಲ್ಲ ಭಗವಂತನ ಹತ್ರ ಮುಚ್ಚಿಡೋಕ್ಕಾಗೋದಿಲ್ಲ ನಾವು. ಅದರಿಂದ ಅದು ಚೆನ್ನಾಗಿ ಗೊತ್ತಾಗುತ್ತೆ. ತನ್ನೇ ಉಹಪ್ಪಾರೆ ಅಂತ, ಜ್ಞಾನೀತು ಆತ್ಮವೇ ಮತಂ ಅಂತ ಹೇಳ್ತಾರಲ್ಲ, ಆ ಥರ ಅವನನ್ನ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಅವನು ಒಳ್ಳೇದನ್ನೇ ಮಾಡ್ತಾನೆ, ಅವ್ರು ಹಿತವಾಗ್ತಾರೆ ಅಂತ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥ ಅಂತ ಹೇಳ್ತಾರಲ್ಲ, ಜ್ಞಾನೀತು ಆತ್ಮವೇ ಮತಂ ಅಂತ ಭಗವದ್ಗೀತೆನಲ್ಲಿ. ಅದೇ ಥರ ಅವನನ್ನ ತಿಳಿಯೋದು ಕಷ್ಟ. ಇನ್ನೊಂದು, ಅವನನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅದನ್ನು ಇಲ್ಲಿ ಹೇಳ್ತಾರೆ. ಉಣರವರ್ಕ್, ಅವನನ್ನು ತಿಳ್ಕೊಳ್ಬೇಕು ಅಂದ್ರೆ ಅವನ ಸ್ವರೂಪ ರೂಪ ಎಲ್ಲಾನು ವೇದದ ಮೂಲಕನೇ ತಿಳ್ಕೊಳ್ಬೇಕು, ಇಲ್ಲದ್ರೆ ಆಗೋದಿಲ್ಲ. ಅದು ವೇದಕ್ಕೆ ಎಲ್ಲರಿಗೂ ಅಧಿಕಾರ ಇಲ್ಲದೆ ಇರೋದ್ರಿಂದ ಅದನ್ನ ಅರ್ಥ ಹೇಗೆ ಹೇಳಿರ್ತಾರೋ ಉಪನಿಷತ್ತಲ್ಲಿ, ಅದ್ರ ಪ್ರಕಾರ ನಾವು ಅವನನ್ನು ಅರ್ಥಕೊಳ್ಬೇಕು.
ಅದು ಕೂಡ ಕಬ್ಬಿಣದ ಕಡ್ಲೆನೆ. ಹೇಗೆಂದ್ರೆ ವೇದಗಳು ಕೂಡ ಅಷ್ಟು ದೂರ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡತ್ತಂತೆ, ಅವನ್ನ ಪೂರ್ತಿ ಹೇಳಕ್ ಆಗೋಯಿಲ್ಲ ಅಂತ. ಹಾಗಾಗಿ ಉಣಗತಕ್ಕೆ ಎಳೆಯವರ್ ಎவ்வಳವರ್, ಎಷ್ಟು ಇದು ಅಂತ ಹೇಳಿದ್ರೆ ಏನಕ್ಕೆ ಎಳೆಯನ್. ಆದ್ರೆ ಇಷ್ಟೆಲ್ಲ ಕಷ್ಟವಾಗಿ ಅವನನ್ನ ತಿಳ್ಕೊಳಕ್ಕೆ ಸುಲಭ ಸಾಧ್ಯವಲ್ಲ ಅಂತ ಇದ್ರೆ ಕೂಡ ನನಗೇನೋ ಸುಲಭವಾಗಿ ಸಿಕ್ಬಿಟ್ಟಿದಾನಪ್ಪ ಅಂತ. ಒಂಥರ ಗರ್ವನೋ ಜಂಬನೋ ಸಾತ್ವಿಕ ಅಹಂಕಾರ ಅಂತ ಹೇಳ್ಬೋದು ಬೇಕಾದ್ರೆ ಆಳ್ವಾರ್ಗೆ. ಸಾತ್ವಿಕ ಅಹಂಕಾರ ಇರ್ಬೋದು ಭಕ್ತಿ ವಿಷಯದಲ್ಲಿ, ಅದು ಇರ್ಬೇಕು ಅಂತಾನೂ ಹೇಳ್ತಾರೆ. ಸೊ ಆ ಥರ ಅವ್ರು ಹೇಳ್ತಾರೆ, ಎನಕ್ಕೆ ಎಳಿಯನ್ ಅಂತ ಹೇಳ್ಕೊಡ್ತಾರೆ ಇಲ್ಲಿ. ಆ ಥರ ಹೇಳ್ಬೇಕಾದ್ರೆ ಇಲ್ಲಿ ನನಕ್ಕೆ ಅವ್ವಳವ ನಾನು ಏನು ಅಷ್ಟು ದೊಡ್ಡವನು, ಯಾರಿಗೂ ಏನು ಅವನು ಎಂಥವನು ಅಂತ ಗೊತ್ತಿಲ್ಲದೆ ಹೋದ್ರೆ ಕೂಡ ಎನಕ್ಕೆ ಎಳಿಯನ್ ಎಂಬೇರಮ್ಮ, ನಿಂಗೆ ಇಲ್ಲಿ ಮಾತ್ರ ನನಗೆ ಖಂಡಿತವಾಗ್ಲೂ ನನಗೆ ತುಂಬಾ ಸುಲಭನಾಗಿದ್ದಾನೆ ಅಂತ. ಅವಾಗ ಯಾಕೆ ಆಳ್ವಾರಿಗೆ ಹೇಳಿದ್ರು ಅಂದ್ರೆ, ಇನ್ನು ಆಳ್ವಾರು ಎಲ್ಲರಿಗೆ ಆಳ್ವಾರು ಹೇಳಿದ್ರು ಅಂತ ಹೇಳಿದ್ರೆ, ಆಳ್ವಾರ್ ಹಿಂದೆ ಆಳ್ವಾರ್ ಸುಲಭವಾಗಿ ತಿಳ್ಕೊಂಡ್ರು ಅಂದ್ರೆ ನಮಗೂ ಒಂದು ಮಾರ್ಗವಾಗಿದೆ ಅಲ್ವಾ. ಯಾಕಂದ್ರೆ ಆಳ್ವಾರ್ ಬೇರೆ ಏನು ಹೇಳಲಿಲ್ಲ, ಬರೀ ಹಾಡಿದ್ರು ಅಷ್ಟೇನೆ. ಅವ್ರ ಹಾಡು ಮೂಲಕನೇ ಅವರನ್ನ ತಿಳ್ಕೊಬೋದು ಅಂತ ಅವ್ರ ಹಾಡುಗಳನ್ನ ಕಲ್ತ್ಕೊಳ್ತಾ ಇದ್ರೆ ಭಗವಂತನ ಪರಿಚಯ ಚೆನ್ನಾಗಿ ಆಗ್ಬಿಡುತ್ತೆ. ಯಾಕಂದ್ರೆ 4 ವೇದ ಸಾರನ್ನು ಕೂಡ ಅವ್ರು 4 ಕೃತಿನಲ್ಲಿಟ್ರು, ಒಂದೊಂದೇ ಅರ್ಥ ಸಹಿತ ನಾವು ಅನ್ವಯ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ಭಗವಂತ ನಮಗೆ ತುಂಬಾ ಹತ್ರದವನಾಗ್ತಾನೆ. ಭಗವಂತ ಯಾರು ಅನ್ನೋದು ಅರ್ಥ ಆಗುತ್ತೆ, ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ, ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಇದಿಷ್ಟು ಅರ್ಥ ಆದ್ರೆ ಸಾಕು, ಅವಾಗ ಭಗವಂತ ತಾನಾಗೆ ನಮ್ಮನ್ನ ಬಂದು ಅನುಗ್ರಹ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಭಗವಂತ ನಮ್ಮನ್ನ ಅನುಗ್ರಹ ಮಾಡ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಆಕಿಂಚನ್ಯ ಅನನ್ಯಗತಿತ್ತು, ಇದೆರಡೇನೆ. ಅದೆರಡು ಇತ್ತು ಅಂತ ಹೇಳಿದ್ರೆ ಅವನು ತಾನಾಗಿ ಹತ್ರಕ್ಕೆ ಬಂದು ಸಲಹುತ್ತಾನೆ. ಮುಂದೆ ಹಾಡು ಹೋಗೋಣ. இங்கில்லை பண்டு போல் இங்கில்லை பண்டு போல் வீத்திருத்தல் என்னுடைய செங்கண்மால் தீர்க்கும் திரிது உள்ளம், என்னுடைய செங்கண்மால் தீர்க்கும் திரிது உள்ளம். அங்கே மடியடக்கி நிற்பதனில், அங்கே மடியடக்கி நிற்பதனில் வல்வினையார் தாமீண்டு, வல்வினையார் தாம் ஈண்டு அடியெடுப்பதன்றோ அழகு, அடியெடுப்பதன்றோ அழகு. இங்கில்லை பண்டு போல் வீத்திருத்தல் என்னுடைய செங்கண்மால் சீர்க்கும் சிறிதுள்ளம், அங்கே மடியடக்கி நிற்பதனில் வல்வினையார் தாமீண்டு அடியெடுப்பதன்றோ அழகு. இங்கு இல்லை பண்டு போர் வீத்திருத்தல் என்னுடைய செங்கண்மால் சீர்க்கும் சிறிது உள்ளம், அங்கே மடியடக்கி நிற்பதனில் வல்வினையார் தாமீண்டு அடியெடுப்பதன்ற ಅழகு. ಇದು ಸೇಮ್ ಪೆರಿಯಾಳ್ವಾರ್ ನೈ ಕುಡத்தை ಪತ್ತಿ ಪಾಶ್ರದಲ್ಲಿ ಹೇಳಿದಾರಲ್ಲ, ಆ ದಶಕದಲ್ಲಿ ಅದೇ ತರಾನೇ ಇಲ್ಲಿ ಆ ಭಾವನೆಯಲ್ಲಿ ನಮ್ಮಾಳ್ ಹೇಳ್ತಾ ಇದ್ದಾರೆ. ಇಂಗಿಲ್ಲೈ ಪಂಡ್ ಪೋಲ್, ಪಂಡ್ ಅಂದ್ರೆ ಹಳೆಯದು, ಹಿಂದೆ ಇತ್ತಲ್ಲ ಯಾವಾಗ್ಲೂ ಒಂದ್ ಕಾಲದಲ್ಲಿ, ಆ ತರ ಇಲ್ಲ ಇವಾಗ. ಅಂದ್ರೆ ಏನಂದ್ರೆ ನನ್ನ ಮನಸ್ಸಲ್ಲಿ ಬೇರೆ ವಿಷಯಕ್ಕೆ ಜಾಗನೇ ಇಲ್ಲ, ಕೆಟ್ಟ ವಿಷಯಗಳಿಗೆ ಪಾಪಗಳಿಗೆ ಇವಕ್ಕೆಲ್ಲ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ವೀತಿರುತ್ತಲ್ಲಿ ಬಂದ್ ಜಾರಿಯಾಗಿ ಇಲ್ಲಿ ಪಟ್ರಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದೆಯಲ್ಲ ನನ್ನ ಮನ್ಸೊಳಗೆ ನೆಗೆಟಿವ್ ಐಡಿಯಾಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮೆಂಟಲ್ ಬ್ಲಾಕ್ಸ್, ಇವೆಲ್ಲಾನೇ ನಮಗೆ ಭಗವಂತನ ಹತ್ರ ಹೋಗದೆ ಇರೋ ತರ ಮಾಡೋ ಅಂಥದ್ದು. ನಾವು ಯಾವಾಗ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀವೋ, ಮನಸ್ಸನ್ನ ತೆರೆದಿಟ್ಕೊಳ್ತೀವೋ, ಅದಕ್ಕೆ ವಾಶಲ್ತಿರ ವಾದಾರ್ ಅಂತೆಲ್ಲ ಹೇಳಲ್ವಾ ಇದರಲ್ಲಿ ತಿರುಪಾವನಲ್ಲಿ ಕೂಡ. ವಾಶಲ್ ಅಂತಂದ್ರೆ ಮನದ ಬಾಗಿಲನ್ನು ತೆಗೆದಿಟ್ಕೊಳ್ಬೇಕು. ಮನದ ಬಾಗಿಲನ್ನು ತೆಗೆದಿಟ್ಕೊಂಡ್ರೆ ಸಾಕು, ಅವನು ತಾನಾಗೆ ಬರ್ತಾನೆ. ಅವನು ಬಂದಾಗ ಬೇಡ ಅಂತ ಕಳಿಸ್ದೆ ಹೋದ್ರೆ ಸಾಕು, ಅವನಾಗೆ ಕೂತ್ಕೊಂಡು ಅವನ ಏನ್ ಮಾಡ್ಬೇಕು ಅದೆಲ್ಲ ಕೆಲಸ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಹಿಂದೆ ಏನಾಯ್ತು, ಎಲ್ಲ ಈ ತರ ನಕಾರಾತ್ಮಕ ವಿಚಾರಗಳೇ ಮನಸ್ಸಲ್ಲಿ ತುಂಬಿಕೊಂಡು ಪಾಪದ ರಾಶಿಯಲ್ಲಿ ತುಂಬ್ಕೊಂಡ್ಬಿಡ್ತು. ವೀತಿರುತ್ತಲ್ ಚೆನ್ನಾಗಿ ಪಾಪಗಳು, ಕೆಟ್ಟ ದುಷ್ಟ ವಿರೋಧಿ ಗುಣಗಳೆಲ್ಲ ರಾಜ್ಯಭಾರ ಮಾಡ್ತಾ ಇತ್ತಂತೆ. ವೀತಿರುತ್ತಲ್ ಅಂದ್ರೆ ಹಾಯಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿತ್ತು ಅನ್ನೋ ತರ, ಆ ತರ ಜಂಪವಾಗಿ ಕೂತಿತ್ತಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ತರ ಎಲ್ಲ ಇವಾಗ
ಎನ್ನುடைய ಶೆಂಗಣ್ಮಾಲ್ ಶೀರ್ಕುಂ ಶಿರಿದುಳ್ಳಂ. ಇವಾಗ ಈ ಮನಸ್ಸಲ್ಲಿ ಶಂಕಣ್ಮಾಲ್ ಯಾರು ಅಂದ್ರೆ ಲೇಸಾಗಿ ಕೆಂಪಡೆದ ಕಣ್ಣುಗಳುಳ್ಳ ಅರವಿಂದಾಕ್ಷ ಇದ್ದಾನಲ್ಲ ನನ್ನ ಭಗವಂತ, ಅವನಿರೋ ಅಂತ ಜಾಗ ಇದು. ಅವನ ಇದ್ದ ಕಡೆ ಇದೆಲ್ಲ ನಕಾರಾತ್ಮಕ ವಿಚಾರಗಳೆಲ್ಲ ಬರೋದೇ ಇಲ್ಲ. ನಾವೇ ಗಮನಿಸ್ಬೋದು. ನಾವು ಭಕ್ತಿ ವಿಚಾರದಲ್ಲಿ ಈ ತರ ಹೆಚ್ಚು ತಿಳ್ಕೊಂಡಾಗ ಯಾರಾದ್ರೂ ಕ್ಷುಲ್ಲಕವಾಗಿ ಏನಾದ್ರೂ ಮಾತಾಡಿದ್ರೆ ಅದು ನಮ್ಗೆ ಸಬ್ಜೆಕ್ಟ್ ಅಲ್ಲ ಅನ್ನೋ ತರ ನಮ್ಗೆ ಗೊತ್ತಾಗ್ಬಿಡತ್ತೆ, ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ಇಲ್ಲೂ ಅದನ್ನೇ ಹೇಳ್ತಾರೆ. ಇವಾಗ ಹಿಂದಿನ ತರ ಇಲ್ಲ, ನಿಮಗೆ ಇದಕ್ಕೆಲ್ಲ ಜಾಗ ಇಲ್ಲ. ಹಂಗೆ ಮಡಕ್ಕೆಡಕ್ಕಿ ನಿಲ್ಪದನಿಲ್, ಅಲ್ಲಿ ಒಂದ್ ಕಡೆ ಮುದುರುಕೊಂಡು ಮೂಲೆಯಲ್ಲಿ ನಿಂತ್ಕೊಳ್ಳೋ ಬದಲು ಪಾಪದ ರಾಶಿಗಳು, ಕೆಟ್ಟ ಗುಣಗಳು, ವಿರೋಧಿ ಸ್ವಭಾವವೆಲ್ಲ ವಲ್ವಿನಯಾರ್, ನೀವು ಸುಮ್ಮನೆ ಹೊರಟೋಗೋದೇ ವಾಸಿ ಅಂತ ಹೇಳುತ್ತೆ. ವಲ್ವಿನಯಾರ್ ಅಂದ್ರೆ ಪಾಪಗಳು. ಅಲ್ಲಿ ಜಾಗ ಇಲ್ಲ ಇರಕ್ಕೆ, ಯಾಕಂದ್ರೆ ಭಗವಂತ ಬಂದ ಆಗ್ಲೇ ಸ್ಥಾಪಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಕೂತ್ಕೊಂಡ್ಮೇಲೆ ನಿಮಗೆ ಎಲ್ಲಿರುತ್ತೆ ಜಾಗ? ದಯವಿಟ್ಟು ನೀವೆಲ್ಲ ಜಾಗ ಕಳಿ. ಅಡಿ ಎಡಪದನ್ರೋ ಅಳಹ, ಕಾಲ್ ತೆಗಿರಿ ಅಂತ ಅಂದ್ರೆ ಇಲ್ಲಿಂದ ಪಲಾಯನ ಮಾಡಿ ಅಂತ, ಓಡ್ ಹೋಗಿ ಅಂತ ಅರ್ಥ. ಭಗವಂತನ ವಿಚಾರ ಯಾವಾಗ ನಮ್ಮ ಮನಸ್ಸಲ್ಲಿ ಆಳವಾಗಿ ನೆಲೆಸ್ಕೊಳ್ಳುತ್ತೋ, ಯಾರೇ ಏನಾದ್ರೂ ಸಣ್ಣ ಸಣ್ಣ ವಿಷಯಕ್ಕೆ ಮಾತಾಡಿದಾಗ ಅವಾಗ ಅನ್ಸುತ್ತೆ, ಅಯ್ಯೋ ಯಾಕೆ ಇವ್ರಿಗೆ ಹೀಗೆ ಕಾಲ ಹರಣ ಮಾಡ್ತಾರೆ, ಇವ್ರ ಬಗ್ಗೆ ಮಾತಾಡ್ಕೊಂಡು ಬೇಡದೇ ಇರೋ ವಿಚಾರಗಳನ್ನ ಹೇಳ್ಕೊಂಡು. ಆ ಸಮಯದಲ್ಲಿ ದೇವರ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ? ಎಷ್ಟು ಒಳ್ಳೆ ಉನ್ನತವಾದ ಒಂದು ವಿಷಯ. ಅವನನ್ನ ನಾವು ಚಿಂತೆ ಮಾಡೋದ್ರಿಂದ ನಮ್ಮ ಮನಸ್ಸು ಹಗುರ ಆಗತ್ತೆ. ಇನ್ನ ಅದನ್ನ ಬಿಟ್ಟು ಬೇರೆ ಏನೋ ಯೋಚನೆ ಮಾಡ್ತಾ ಇದಾರಲ್ಲ ಅಂತ ನಮಗೆ ಅನ್ಸುತ್ತೆ. ಅದೇ ತರ ಇಲ್ಲಿ ಹೇಳ್ತಾರೆ, ಅಡಿ ಎಡಪ್ಪದೆಂದ್ರೋ ಅಳ, ನಿನಗಂತೂ ಇಲ್ಲಿ ಜಾಗ ಇಲ್ಲ. ಯಾವಾಗ್ಲೂ ಅಷ್ಟೇ ನೋಡಿ, ವಿರೋಧಿ ಸ್ವಭಾವಗಳು ಗುಣಗಳಿದೆಯಲ್ಲ, ಅವನ್ನ ಪ್ಯಾಂಪರ್ ಮಾಡಿದಷ್ಟು ನಿಮ್ಮ ಹತ್ರನೇ ಇರುತ್ತೆ. ಯಾವಾಗ ಇಗ್ನೋರ್ ಮಾಡ, ಉದಾಸೀನಕ್ಕೆ ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅಂತ ಒಂದು ಗಾದೆ ಉಂಟು ಕನ್ನಡದಲ್ಲಿ. ಆ ತರ ಅದು ಜಂಬುವಾಗಿ ಅಲ್ಲಿ ಬಂದು ಕೂತ್ಕೊಂಡ್ರೆ ಅದನ್ನ ಉದಾಸೀನವಾಗಿ ಕಾಣ್ಬೇಕು. ಅದಕ್ಕೆ ಪಾಲನೆ ಪೋಷಣೆ ಎಲ್ಲ ಮಾಡ್ತಾ ಇದ್ರಿ. ಯಾವಾಗ್ಲೂ ಅಷ್ಟೇ ಗಾಳಿ ಸುದ್ದಿಗಳಿಗೆಲ್ಲ ಪಾಲನೆ ಪೋಷಣೆ ಮಾಡಿದ್ರೆ ಬೃಹತ್ತಾಗಿ ಮರವಾಗಿ ಬೆಳೆದು ಬಿಡುತ್ತಲ್ವಾ ಅದು. ಅದೇ ತರ ಇವಕ್ಕೂ ಅಷ್ಟೇ ಕ್ಷುಲ್ಲಕ ವಿಚಾರಗಳೆಲ್ಲ ವಿಷಯ ರಾಗಕ್ಕೆ ಸಂಬಂಧಪಟ್ಟಿದ್ದು ಅಂತ. ನಮ್ಗೆ ಎಷ್ಟು ಬೇಕು ನಮ್ಮ ಜೀವನ ಧರಿಸೋಕೆ ಅಷ್ಟು ಮಾತ್ರ ಇಟ್ಕೊಂಡು, ಬಾಕಿದೆಲ್ಲ ಒಳ್ಳೆ ಸನ್ಯಾಸಿಗಳ ತರನೇ ಇರ್ಬೇಕು ಅನ್ನೋ ತರನೇ ಹೇಳ್ತಾರೆ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು. ಅದಕ್ಕೆ ಊಂಚ ವೃತ್ತಿ ಎಲ್ಲ ಯಾಕೆ ದೇಶಿಕರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಶೇಖರಣೆ ಇದೆಯಲ್ಲ, ಹೋರ್ಡಿಂಗ್ ಇದೆಯಲ್ಲ, ಹೋರ್ಡಿಂಗ್ ಯಾವಾಗ್ಲೂ ಹಾಗೆ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಅಂತ ಸೇರಿಸಿ ಇಡ್ತಾ ಇರ್ತೀವಲ್ಲ, ನೆವರ್ ಎಂಡಿಂಗ್ ಅದು. ಬುದ್ಧಿವಂತರಾಗಿದ್ರೆ ಮಕ್ಕಳು ಅವರೇ ಸಂಪಾದಿಸ್ಕೊಡ್ತಾರೆ, ನಮ್ಗಿಂತ ಜಾಸ್ತಿನೇ ಸಂಪಾದಿಸ್ತಾರೆ. ನಮ್ಮ ರಿಟೈರ್ಮೆಂಟ್ ಬೆನಿಫಿಟ್ ಅಷ್ಟು ಅವ್ರಿಗೆ ಒಂದು ತಿಂಗಳ ಸಂಬಳ ಬರುತ್ತೆ ಇವಾಗೆಲ್ಲ IT ನಲ್ಲಿ. ನಿಜವಾಗ್ಲೂ ತುಂಬಾ ಹಾಸ್ಯಾಸ್ಪದವಾಗಿರುತ್ತೆ. ಆ ತರ ಇದೆ. ಒಂದ್ ವೇಳೆ ಬುದ್ಧಿವಂತರಲ್ಲ ಅಂತ ಇಟ್ಕೊಳ್ಳಿ, ನೀವು ಎಷ್ಟೇ ಸೇರಿಸಿಟ್ರು 1 ನಿಮಿಷದಲ್ಲಿ ಅದನ್ನೆಲ್ಲ ಹಾಳು ಮಾಡ್ಬಿಡ್ತಾರೆ. ಯಾಕಂದ್ರೆ ಪೆತ್ತರಾಗಿದ್ರೆ ಕಳ್ಕೊಳ್ತಾರೆ. ಹೀಗಿದ್ದಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಉಳಿದಿದ್ದ ಸಮಯವನ್ನ ಯಾವಾಗ್ಲೂ ದುಡ್ಡಿನ ಹಿಂದೆ ಓಡದೆ ಭಗವಂತನ ಹಿಂದೆ ಓಡ್ತಾ ಇದ್ರೆ ನಮ್ಗೆ ಒಳ್ಳೇದಾಗತ್ತೆ. ಅದನ್ನ ಹೇಳಕ್ಕೆ ಇಲ್ಲಿ ಬಂದ್ರು ಅವರು. ಆದ್ರೆ ಆತರ ಭಗವಂತ ನಮ್ಮ ಮನಸ್ಸೊಳಗೆ ಬಂದು ನೆಲೆಯಾಗಿ ನಿಂತಾಗ ಈ ತರ ವಿನಯಗಳು, ದುಃಖಗಳು ಇವೆಲ್ಲನೂ ಅಡಿ ಎಡುಪ್ಪದೇ ಅನ್ನಲ್ಲ, ಅದು ಕಾಲು ಕಿತ್ಕೊಂಡು ಓಡೋಗ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಜಾಗ ಇಲ್ಲ ಅಂತ. ಮುಂದಿನ ಹಾಡು ಹಾಡೋಣ. அழியும் அறிவோமாய் அழியும் அறிவோமாய் வல்வினை தீர்ப்பான். வல்வினையை இது மனு வல்வினையை தீர்ப்பான். வல்வினையை தீர்ப்பான். நிழலும் அடித்தாரும் ஆனோம். நிழலும் அடித்தாரும் ஆனோம். சுழல குடங்கள் தலை மீது. சுழல குடங்கள் தலை மீது எடுத்து கொண்டாடி. எடுத்து கொண்டாடி. அன்றா தடங்கடலை மேயா தமக்கு. அன்று தடங்கடலை மேயார் தமக்கு. அழகும் அறிவுமாய் வல்வினையை தீர்ப்பான். நிழலும் அடித்தாரும் மானோ. சுழல குடங்கள் தலை மீது எடுத்து கொண்டு. சுழல குடங்கள் தலை மீது
எடுத்து கொண்டாடி அன்றா தடங்கடலை மேயாத்தமக்கு அழிவும் அறிவோமாய் வல்வினை ಅರಿವು ಅಂತ ಇದೆಯಾ ಅಲ್ಲಿ? ಇಳಿ ಇದೆ ಮಾಮಿ. ಅಲ್ಲ, ಅದು ಆಕ್ಚುಲಿ ಅಳಿಹುಂ ಅಂತ ಇದೆ, ಅಳಹುಂ ಅದು ಆಕ್ಚುಲಿ. ಅಳಹುಂ ಅಂದ್ರೆ ಸುಂದರವಾದ ಉಪಾಯ ಅಂತ. ಅರಿವು ಉಪಾಯಕ್ಕೆ ಅದು ಅಬ್ಸ್ಟ್ರಾಕ್ಟ್, ಅದೇನು ನೋಡಕ್ ಸಿಗೋದಿಲ್ಲ. ಅಳಹ ಅಂತ ಹೇಳಿದ್ರೆ ಒಳ್ಳೆ ಉಪಾಯ ಅಂತ ಅರ್ಥ. ಅದು ಹೇಳಿ. அழகும் அறிவோமாய் வல்வினையை தீர்ப்பான் நிழலும் அடிதாரும் ஆனோம் சுழல் குடங்கள் தலை மீது எடுத்து கொண்டாடி சுழல் குடங்கள் அல்ல, சுழல குடங்கள். சுழல குடங்கள் தலை மீது எடுத்து கொண்டாடி அன்று தடங்கடலை மேயார் தமக்கு. ಭಗವಂತ ನಮ್ಮ ಅನಾದಿ ಪಾಪಗಳನ್ನೆಲ್ಲ ಕಳೀತಾನೆ ಅಂತ ಗೊತ್ತು. ಕಳೆದಾಗ ಏನ್ ಮಾಡ್ಬೇಕು ನಾವು ಅಂದ್ರೆ, ಅವನಿಗೆ ನಾವು ಏನು ಮಾಡ್ಬೇಕಾಗಿಲ್ಲ, ಅವನಿಗೆ ಶರಣಾಗತಿ ಮಾಡ್ಕೊಂಡ್ರೆ ಸಾಕು. ಅಯ್ಯೋ ಅದಕ್ಕೇನ್ರಿ ಏನ್ ಪೂಜೆ ಮಾಡ್ಬೇಕಾ, ಯಾವ್ದಾದ್ರು ಹೋಮ ಮಾಡ್ಬೇಕಂದ್ರೆ ಏನೂ ಇಲ್ಲ. ಕೈ ಜೋಡಿಸ್ಕೊಂಡು ಅವನಿಗೆ ಅಂಜಲಿ ಮ್ಯಾಚಮಾನ ಅಷ್ಟೇ. ಕೈ ಜೋಡಿಸ್ಕೊಂಡು ಅವನಿಗೆ ಶರಣಾಗತಿ ಮಾಡಿ ಶೇಷಭೂತರಾಗಿರ್ಬೇಕಷ್ಟೇನೆ. ಯಾವುದೇ ಕೈಂಕರ್ಯ ಮಾಡಿದ್ರು ಭಗವಂತನಿಗೆ ಅಂತ ಸಮರ್ಪಣೆ ಮಾಡಿ ಅವನಿಗೆ ಶೇಷಭೂತರಾಗಿದ್ರೆ ಸಾಕು. ಇದು ಹೇಗಾಗತ್ತೆ ಅಂತ ಹೇಳಿದ್ರೆ, ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಅವನ ಪಾದ ಸೇವೆ ಮಾಡ್ಬೇಕು. ಪಾದ ಸೇವೆ ಹಾಗೆ ಅಂದ್ರೆ ನೆರಳಿನಂತೆ ಹಿಂಬಾಲಿಸ್ಬೇಕು ಅವನನ್ನ. ನೆರಳೇ ಆಗ್ಬಿಟ್ಟು ಅವನ ಪಾದದಲ್ಲಿ ಒಂದು ರೇಖೆನೆ ಆಗ್ಬಿಟ್ಟಿದೀವಿ ನಾವು ಅಂತ ಹೇಳ್ಬೇಕು. ಆತರ ಯಾವಾಗ್ಲೂ ನಾತ್ತಳುಂಬೆಳ ನಾವೆಂಡಳೆಕ್ಕುಂ, ಯಾರು ಪೆರಿಯಾಳ್ವಾರ್ ಹೇಳ್ತಾರೆ. ಏನ್ ಮಾಡ್ಬೇಕು ಅಂದ್ರೆ, ನಾಲ್ಗೆ ಮೇಲೆ ಗುರ್ತು ಬೀಳೋ ತನಕ ನಾರಾಯಣ 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 ಅಂತ ಜಪ ಮಾಡ್ತಾ ಇರ್ಬೇಕಂತೆ, ತಳುಂಬೇಳ. ಅದೇ ತರ ಭಗವಂತನ ಪಾದ ಸೇವೆ ಮಾಡಿ ಮಾಡಿ ಹೇಗೆ ಅಂದ್ರೆ, ಅವನ ಕಾಲುಗಳನ್ನು ಹಿಡ್ಕೊಂಡು ಅವನ ಕಾಲ ಅಡಿಯಲ್ಲಿ ಒಂದು ರೇಖೆ ಇರುತ್ತಲ್ಲ, ಅದೇ ಆಗ್ಬಿಟ್ಟಿದೀವಂತೆ ನಾವು. ಅಂದ್ರೆ ಅಷ್ಟು ಸೇವೆ ಮಾಡ್ತಾ ಇರ್ತೀವಿ ಅಂತ. ಅದಕ್ಕೆ ಅಡಿತಾರ ಅಂತ ಹೇಳ್ತಾರೆ. ಅಡಿತಾರ ಅಂದ್ರೆ ಪಾದರಕ್ಷೆ ಅಂತಾದ್ರೂ ಆಗ್ಬೋದು, ಅವನ ಪಾದರಕ್ಷೆ ಆದ್ರೂ ಆಗ್ಬೋದು, ಇದ್ರೆ ಅದರಲ್ಲಿರೋ ರೇಖೆ ಅಂತ ಬೇಕಾದ್ರೂ ನಾವು ಅನ್ಕೋಬಹುದು. ಯಾರಿಗೆ ಈ ಸೇವೆಯನ್ನು ನಾವು ಮಾಡ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಶುಳಲ ಕುಡಂಗಳಿಡುತ್ತೆ. ಶುಳಲ ಅಂದ್ರೆ ಲೈನ್ ಆಗಿ ಒಂದ್ರ ಮೇಲೊಂದು ಕೊಡಗಳನ್ನ ಜೋಡಿಸ್ಕೊಂಡು ತಲೆ ಮೇಲೆ ಕುಡಕ್ ಕೂತನಂತ ಅವ್ನು ತುಂಬಾ ಫೇಮಸ್. ಅದೇ 2 ಡಕ್ಕೆನೂ ಸೊಂಟ ಕಟ್ಕೊಳ್ತಾ ಇದ್ನಂತೆ, ಅದನ್ನ ಹೊಡಿತಾ ಇದ್ನಂತೆ. ಮತ್ತೆ ಈ ಕೊಡಗಳಲ್ಲೆಲ್ಲ ಹಾಲು, ಮೊಸರು ಮತ್ತೆ ಬೆಣ್ಣೆ ಎಲ್ಲ ಇರ್ತಾ ಇತ್ತು. ಹಾಗೆ ಜಗ್ಲಿಂಗ್ ಮಾಡ್ತಾ ಇದ್ನಂತೆ. ಮೇಲ್ಗಡೆ ಒಂದ್ ಕೊಡ ಎಸೆಯೋದು, ಅದು ಹೋಗದ್ ಮೇಲ್ ಕೂತ್ಕೊಳ್ಳುತ್ತೆ. ಆಮೇಲೆ ಅಷ್ಟರಲ್ಲಿ ಇವನು ಇಲ್ಲಿ ಡಮಟೆ ಹೊಡಿತಾನೆ. ಹಾಗೆ ಕುಡಕ್ ಕೂತನು ಅವ್ನು ತುಂಬಾ ಫೇಮಸ್. ಅಷ್ಟೇ ಮರಕಾಲ್ ಕೂತು, ಮರದಲ್ಲಿ ಕಾಲಿಗೆ ಎಕ್ಸ್ಟ್ರಾ ಹೈಟ್ ಕಟ್ಕೊಂಡು ಅದ್ರ ಮೇಲೆ ತಲೆ ಮೇಲೆ ಕೊಡಗಳನ್ನ ಎತ್ಕೊಂಡು ಆಡೋದು. ಇದಕ್ಕೆಲ್ಲ ಕೂಡ ಈಗಲೂ ಗುಜರಾತ್ ಅಲ್ಲೆಲ್ಲೂ ಈ ತರದ್ದು ಆಡೋರು ತುಂಬಾ, ರಾಜಸ್ಥಾನ್ ಕಡೆ ತುಂಬಾ ಜನ ನೋಡ್ಬೋದು, ಆಡ್ತಾರೆ. ಶಾಂತಾರಾಮ್ ಸಿನಿಮಾನಲ್ಲಿ ಕೂಡ ಒಬ್ಳು ಹಾಡಿದ್ಲು ನೋಡಿ, ಅವಳ ಹೆಸರು ನನಗೆ ಅಷ್ಟು ಜ್ಞಾಪಕ ಬರ್ತೋಯ್ತು, ಸಂಧ್ಯಾ. ಅವಳು ತುಂಬಾ ಚೆನ್ನಾಗಿ ಒಂದು ಹಳಬ್ರೆ ಯಾರಾದ್ರೂ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅವಳು ಈ ತರ ಕುಡ ಕೂತು ಆಡ್ತಾಳೆ. ಈ ಕುಡ ಕೂತು ಆಡ್ತಾ ಇದ್ನಲ್ಲ ಭಗವಂತ ಇವನು, ಇದೆಲ್ಲ ಆಡ್ಬಿಟ್ಟು ಸುಸ್ತಾಗಿ ಕೃಷ್ಣಾವತಾರದಲ್ಲಿ ಹೋಗಿ ಕ್ಷೀರಸಾಗರದಲ್ಲಿ ಮಲ್ಕೊಂಡಿದ್ದಾನಲ್ಲ, ತಡಂಗಡಲೈ ಮೇಯಾತಮಕ್, ಅವ್ರ ಪರ್ಮನೆಂಟ್ ರೆಸಿಡೆನ್ಸ್ ಅಂತೆ ಅದೆಲ್ಲಾನು. ಈ ವಿಭವ ಅವತಾರದಲ್ಲೇ ಬರೋದು ಟೆಂಪ್ರರಿ, ಅಲ್ಲಿ ಬಂದ ಹೋಗ್ತಾರೆ. ಪರ್ಮನೆಂಟ್ ರೆಸಿಡೆನ್ಸ್ ಎಲ್ಲಿ ಅಂದ್ರೆ ಪರಮಪದ ಮತ್ತೆ ಕ್ಷೀರಾಬ್ದಿ, ಅಲ್ಲಿ ಹೋಗ್ತಾನೆ. ಪರ ವ್ಯೂಹ ಇದೆಯಲ್ಲ, ಅದೆರಡು ಅಲ್ಲಿ ಯಾವಾಗ್ಲೂ ಪರ್ಮನೆಂಟ್ ಆಗಿ ಸಿಗ್ತಾನೆ. ಯಾವಾಗ್ಲೂ ನಮ್ಗೆ ಸಿಗ್ಬೇಕು ಭಗವಂತ ಅಂದ್ರೆ ಅಲ್ಲಿಗೆ ಹೋದ್ರೆ ಆಗತ್ತೆ. ನಮಗಾದ್ರೆ ನಮ್ಗೆ ಅಲ್ಲೂ ಹೋಗಕ್ಕಾಗಲ್ಲ. ಅದರಿಂದ ನಾವು ವಿಭವ ಅವತಾರದಲ್ಲಿ ಅದೃಷ್ಟವಶಾತ್ ಇದ್ದಿದ್ರೆ ನಾವು ನೋಡ್ಬೋದಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಅರ್ಚಾವತಾರನೇ ನಮ್ಗೆ ತುಂಬಾ ಸೌಲಭ್ಯ. ಅಂತರ್ಯಾಮಿಯಾಗಿರೋ ಭಗವಂತನನ್ನ ಗುರುತಿಸ್ಕೊಳ್ಳೋ ಯೋಗ್ಯತೆನೂ ನಮ್ಗಿಲ್ಲ. ಆದ್ರಿಂದ ಅರ್ಚಾವತಾರ ತುಂಬಾ ಸುಲಭ ನಮ್ಗೆ. ಅದನ್ನ ಹೇಳ್ತಾನೆ. ಇಲ್ಲೇ ಈ ಭಗವಂತನೇ ಅಲ್ಲಿ ಹೋಗಿ ಆ ತಡಂಗಡಲಲ್ಲಿ ಮಲ್ಕೊಂಡಿದ್ದು ಅಂತ ಹೇಳಿದ್ರೆ, ಪರವಿಭವ ವ್ಯೂಹ ಅರ್ಚ ಈ 5ರಲ್ಲೂ ಏನೂ ವ್ಯತ್ಯಾಸ ಇಲ್ಲ. ಈ ಅರ್ಚೆಯಲ್ಲಿ ನಾನಾ ತರ ಬರುತ್ತೆ, ನಾನಾ ತರ ವಿಗ್ರಹಗಳು ಬರುತ್ತೆ. ಕಲ್ಲಿನ ವಿಗ್ರಹ ಆಗ್ಬೋದು, ಇದು ಮೆಟಲ್ ಏನಪ್ಪಾ ಲೋಹದ ವಿಗ್ರಹ ಆಗ್ಬೋದು, ಮರದ ವಿಗ್ರಹ ಆಗ್ಬೋದು, ಚಿತ್ರಪಟ ಆಗ್ಬೋದು, ಸಾಲಿಗ್ರಾಮಗಳಾಗ್ಬೋದು, ಯಾವುದೇ ಇದ್ರೂ ಕೂಡ ಅದನ್ನ ಇಟ್ಕೊಂಡು ನಾವು ಪೂಜೆ ಮಾಡ್ಬೋದು.
ಅದು ನಮಗೆ ತುಂಬಾ ಸುಲಭ, ಯಾಕಂದ್ರೆ ಸೌಲಭ್ಯ ನಮ್ಗೆ ಕೈ ಎಟ್ಕುವಂಥದ್ದು ಸಿಗುತ್ತೆ. ಅದಕ್ಕೆ ಅಂತ ಭಗವಂತನನ್ನ ನಾವು ಪೂಜೆ ಮಾಡ್ಬೇಕು. ಹೆಂಗೆ ಅಂತ ಹೇಳಿದ್ರೆ, ನಾವು ಮಾಡಿದ ಪೂಜೆಯಲ್ಲಿ ಗುರುತು ಇರ್ಬೇಕು. ಆ ಕಾಲಲ್ಲಿ ಅಡಿ ರೇಖೆ ಆಗಿದ್ವಿಲ್ಲ ಅಂದ್ರೆ ಅಷ್ಟು ಒಂದು ಕ್ಷಣ ಬಿಡದೆ ನಾವು ಯಾವಾಗ್ಲೂ ಭಗವಂತನನ್ನ ಚಿಂತೆ ಮಾಡ್ಬೇಕು, ಅವ್ನ ಕೈಂಕರ್ಯ ಮಾಡ್ಬೇಕು ಅಂತ ಹೇಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. தமக்கடிமை வேண்டுவார் தமக்கடிமை வேண்டுவார் தாமோதரனார் தாமோதரனார் தமக்கடிமை செய்யென்றால் செய்யாது தமக்கடிமை செய்யென்றால் செய்யாது எமக்கென்று தாம் செய்யும் தீவினைக்கு எமக்கென்று தாம் செய்யும் தீவினைக்கே தாழுருவர் நெஞ்சினார் தாழுருவர் நெஞ்சினார் யான் செய்வது இவ்விடத்து இங்கு யாது யாம் செய்வது இவ்விடத்து இங்கு யாது தமக்கடிமை வேண்டுவார் தாமோதரனார் தமக்கடிமை செய்யென்றால் செய்யாது எமக்கென்றும் தாம் செய்யும் தீவினைக்கே தாழுருவர் தானெஞ்சினார் ஞான் செய்வது இவ்விடத்து இங்கு யாது தமக்கு அடிமை வேண்டுவார் தாமோதரனார் தமக்கு அடிமை செய்யென்றால் செய்யாது எமக்கு என்று தாம் செய்யும் தீவினைக்கே தாழுருவர் நெஞ்சினார் யான் செய்வது இவ்விடத்து இங்கு யாது. ಭಗವಂತನ್ಗೆ ಮನಸ್ಸಿಗೆ ಹೇಳ್ತಾರೆ ನೆಂಜಿನಾರ್ ಅಂತ ಹೇಳಿದ್ರೆ, ಇಲ್ಲ ಸ್ವಲ್ಪ ನೆಂಜಿನಾರ್ ಅನ್ನೋದಕ್ಕೆ ಮರ್ಯಾದೆ ಕೊಡ್ತಾರೆ. ಮನಸ್ಸಿಗೆ ನಾರ್ ಅಂತ ಹೇಳಿದ್ರೆ ಅವರು ಇವರು ಅಂತ ಹೇಳ್ತೀವಲ್ಲ, ಆತರ ಮರ್ಯಾದೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮುಂದುತ್ತ ನೆಂಜೆ ಆಗಿತ್ತು ಒಂದು ಕಾಲದಲ್ಲಿ. ಭಗವಂತನ ಹತ್ರ ಮೊದಲು ತಾನು ಹೊಟ್ಟೋಗಿತ್ತು ನನ್ನ ಶರೀರಕ್ಕಿಂತ, ಅದಕ್ಕೆ ಆ ಮರ್ಯಾದೆ ಹಾಗೆ ಹೇಳ್ತಾ ಇದ್ದಾರೆ. ತಮ್ಮ ಕಡಿಮೆ ಬೇಡುವಾರ್, ಯಾರು ನೀವು ಭಗವಂತನಿಗೆ ದಾಸಕೃತ್ಯವನ್ನ ಮಾಡಿ ಅಡಿಯಾರಾಗಿ ಅಂತ ಹೇಳಿದ್ರೆ, ಯಾರಿಗೆ ಅಂದ್ರೆ ದಾಮೋದರನ. ದಾಮೋದರನ ಅಂದ್ರೆ ಕೃಷ್ಣ. ತಾಂಬು ಕೈಯರ್, ಉದರಕ್ಕೆ ಕಟ್ಟಿದ್ದು. ತಾಂಬು ಅಂತ ಹೇಳಿದ್ರೆ ಹಗ್ಗ, ಉದರಕ್ಕೆ ಕಟ್ಕೊಳ್ಳೋದು. ಅದು ಉದರಕ್ಕೆ ಕಟ್ಕೊಳ್ಳೋದ್ರೆ ಅದಕ್ಕೋಸ್ಕರ ದಾಮ ಉದರ ಅಂತ ಹೆಸರು. ಅದಕ್ಕೆ ಅವನ ಹೆಸರು ದಾಮೋದರ ಅಂತ ಆಯ್ತು. ತಮಕ್ಕಡಿ ಶೈ ಎಂದ್ರ ಶಯ್ಯ, ಇದು ಹೋಗಿ ಅವನಿಗೆ ದಾಸಕೃತ್ಯ ಮಾಡು ಅಂದ್ರೆ ಕೇಳಲ್ವಂತೆ ಮನಸ್ಸು. ಅದು ಬೇರೆ ಒಂದು ದಿಕ್ಕಿಗೆ ಹೋಗ್ತಾ ಇದೆ. ಕೆಟ್ಟ ವಿಚಾರಗಳನ್ನೇ ಯೋಚನೆ ಮಾಡೋದು, ವಿರೋಧಿ ಸ್ವಭಾವಗಳನ್ನೇ ಕೆಟ್ಟವ್ರ ಜೊತೆಗೆ ಸೇರ್ಕೊಳ್ಳೋದು, ಬೇಡದೇ ಇರೋದೆಲ್ಲ ಮಾಡ್ತಾ ಇದೆ. ಅದು ಯಾವ್ದು ಸಾತ್ವಿಕವಾದ ವಿಚಾರದಲ್ಲಿ ತೊಡಗಿಸ್ಕೊಳ್ಳಿಲ್ಲ. ಅದಕ್ಕೆ ತಮ ಕಡಿಮೆ ಶೈ ಎಂದ್ರಾಲ್ ಶಯ್ಯ, ಅದು ನನ್ನ ಮಾತು ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಭಗವಂತನಿಗೆ ಹೋಗಿ ದಾಸಕೃತ್ಯ ಮಾಡು, ಭಗವಂತನಲ್ಲಿ ಶರಣಾಗು ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಅದು ಅಂತ ಹೇಳೋದು. ಯಮಕ್ಕೆಂದ್ರೆ ತಾಂ ಶಯ್ಯಂತಿ ವಿನಯಕ್ಕೆ ಏನ್ ಮಾಡೋದು? ನಮ್ಗೆ ಯಾವಾಗ್ಲೂ ಕೆಟ್ಟದನ್ನೇ ಮಾಡುವಂತ ಪಾಪ ಕೃತ್ಯಗಳನ್ನೇ ಮಾಡಿಕೊಂಡು ನಮ್ಮ ಆತ್ಮಕ್ಕೆ ಒಂದೂ ಒಳ್ಳೇದ್ ಮಾಡದೇ ಇರುವಂತ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ತಾಳುವರ್ ನೆಂಜಿನಾರ್, ಈ ಮನಸ್ಸಿದಾನಲ್ಲ ಅವನು ಅದಕ್ಕೆ ಸೊಪ್ಪು ಹಾಕ್ತಾ ಇದ್ದಾನೆ. ಆ ಕೆಟ್ಟ ಕೃತ್ಯಗಳನ್ನೇ ಮಾಡ್ಕೊಂಡು ತಾಳುವರ್ ಅಂದ್ರೆ ಬೇರೂರ್ಕೊಂಡ್ಬಿಟ್ಟಿದೆ. ಆ ಕೆಟ್ಟದನ್ನೇ ಮಾಡಿ ಕೆಟ್ಟದನ್ನೇ ಕೆಲವರಿಗೆ ಈ ಒಂದು ಚಾಳಿ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಏನಾದ್ರೂ ಒಂದು ಕೆಟ್ಟ ವಿಷಯ ಯಾರ ಮೇಲಾದ್ರೂ ಏನಾದ್ರೂ ಹೇಳ್ತಾ ಇರ್ಬೇಕು ಅಂತ ಒಂದು ಕೆಟ್ಟ ಚಾಳಿ ಅಂತ ಹೇಳ್ತಾರಲ್ಲ, ಆತರ ಇದ್ದು ಬಿಟ್ರೆ ಬೇರೂರ್ಕೊಂಡ್ಬಿಟ್ಟಿರುತ್ತೆ ಅವ್ರ ರಕ್ತದಲ್ಲಿ. ಅದನ್ನ ಬದಲಾಯಿಸೋದು ತುಂಬಾ ಸುಲಭ ಅಲ್ಲ, ಕಷ್ಟ ಅದು. ಅದನ್ನ ಇಲ್ಲಿ ಹೇಳ್ತಾರೆ. ತಾಳುರುವರ್ ನೆಂಜಿನಾರ್, ಏನ್ ಮಾಡೋದು? ಮನಸ್ಸಿಗೆ ಆತರ ಕೆಲ್ಸಗಳಲ್ಲೇ ಇಷ್ಟ, ಈಡುಪಾಡು, ವಿರೋಧಿ ಸ್ವಭಾವ ಅದ್ರಲ್ಲೇ ಇಷ್ಟ. ಏನು ಅದ್ರಲ್ಲಿ ಏನ್ ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರಿಗೆ ಅದ್ರಲ್ಲೇ ಇಷ್ಟ. ಭಗವಂತನ ವಿಚಾರ ಮಾಡು ಅಂದ್ರೆ ಮಾಡ್ತಾ ಇಲ್ಲ. ಯಾನ್ ಶೈವದಿ ಬಿಡತ್ತ ಹಿಂಗ ನಾನ್ ತಾನು ಏನ್ ಮಾಡಕ್ಕಾಗತ್ತೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ತಿರುಮಲೆ ಆಳ್ವಾರು ಇದನ್ನ ಹೇಳ್ತಾರೆ. ವೇಂಬಿನ್ ಪುಳು ವೇಂಬನ್ರಿ ಉಣ್ಣಾದ, ಇವೇ ಬೇವಿನ ಹಣ್ಣು ಇರುತ್ತಲ್ಲ, ಅದ್ರಲ್ಲಿ ಒಂದು ಸಣ್ಣ ಹುಳ ಇರುತ್ತೆ. ಬೇವಿನ ಹಣ್ಣು, ಬೇವಿನ ಸೊಪ್ಪು, ಬೇವಿನ ತೊಗಟ ಎಲ್ಲ ಕಹಿ.
ನಮಗೆ ತಿನ್ಬೇಕಾದ್ರೆ ಕಹಿ, ಆದ್ರೆ ಅದ್ರಲ್ಲಿರೋ ಹುಳು ಇದೆಯಲ್ಲ ಅದಕ್ಕೆ ಅದನ್ನ ಹುಳುನ ಹೊರಗಡೆ ತೆಗೆದು ಸ್ವಲ್ಪ ಬೆಲ್ಲ ಹಾಕಿ ಅದು ತಿನ್ನೋದಿಲ್ಲ. ಅದಕ್ಕೆ ವೇ ಎಂಬೆನ್ ಪುಳು, ಅದು ವೇ ಎಂಬನ್ರಿ ಉಣ್ಣಾದೆ, ಅದಕ್ಕೆ ಅದೇ ಹಿತ, ಅದನ್ನೇ ಆ ಬೇವಿನ ಹಣ್ಣೆ ತಿನ್ನತ್ತೆ, ಆ ರುಚಿನೇ ಇಷ್ಟ, ಅದನ್ನೇ ತಿಂತಾ ಇರತ್ತೆ. ಯಾಕಂದ್ರೆ ಇವಾಗ ಎಷ್ಟು ಜನಕ್ಕೆ ನಾವು ನೋಡ್ತೀವಿ ನಾನ್ ವೆಜ್ ಇಷ್ಟ, ವೆಜಿಟೇರಿಯನ್ ಫುಡ್ ಇಷ್ಟ ಇಲ್ಲ, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ಅದು ಇಲ್ಲದೆ ಹೋದ್ರೆ ಇಷ್ಟ ಆಗಲ್ಲ. ಹೀಗೆಲ್ಲ ಒಂದೊಂದು ಒಬ್ಬೊಬ್ಬರಿಗೆ ಅವ್ರವ್ರಿಗೆ ಟೇಸ್ಟ್ ಅಲ್ವಾ. ಅದೇ ತರ ಈ ಕೆಟ್ಟ ವಿಚಾರದಲ್ಲೇ ತೊಡಸ್ಕೊಂಡ್ ಬಿಟ್ಟಿರೋರ್ಗೆ ಅದೇ ಇಷ್ಟ, ಹಾಗೆ ಅದನ್ನೇ ಬಯಸೋರ್ ಮನ್ಸು ಅದನ್ನೇ ಬಯಸ್ತಾ ಇರ್ತಾರೆ, ಬೇರೆದನ್ನ ಇಷ್ಟಪಡೋದಿಲ್ಲ ಅವರೆಲ್ಲ. ಭಗವಂತನನ್ನ ಆಶ್ರಿತರ ಭಗವಂತನನ್ನ ಆಶ್ರಯ ಮಾಡ್ಬೇಕು ಅಂದ್ರೆ ಅದಕ್ಕೆ ಮನಸ್ಸು ಒತ್ತಾಸೆ ಕೊಡ್ಬೇಕು. ಒಂದ್ ನಿಮಿಷ. ಓನಾಸುರನ ಹಾವಳಿ, ಕ್ಷಮೆ ಇರಲಿ. ಇಲ್ಲಿ ಅದೇ ತರ ಜೀವಾತ್ಮನಿಗೆ ಅಡಿಮೆ ಅಂದ್ರೆ ದಾಸನಾಗ್ಬೇಕು ಭಗವಂತನಿಗೆ, ಅವಾಗ್ಲೇ ಪರಮಾತ್ಮನ ಕೃಪೆ ವಾತ್ಸಲ್ಯ ನಮ್ಮ ಕಡೆಗೆ ಹರಿಯೋದು. ಹಾಗಿಲ್ಲದೆ ಇದ್ರೆ ಭಗವಂತ ನಮ್ಮನ್ ಕಡೆ ನೋಡಲ್ಲ. ನಾವು ಅವನಿಗೇನು ಬಲವಂತ ಮಾಡೋದಿಲ್ಲ, ಅಯ್ಯೋ ಇವ್ ಯಾವ್ದಕ್ಕೂ ನಮ್ಮ ಕಡೆ ಗಮನ ಕೊಡ್ತಿರೋಲ್ಲ ಅಂತ ಅವನಿಗೇನು ನಷ್ಟ ಇಲ್ಲ. ನಷ್ಟ ಆಗೋದು ನಮ್ಗೆ ಆಶ್ರಿತ ಪಕ್ಷಪಾತ ತೋರಿಸ್ತಾನೆ. ಯಾವಾಗ ನಾವು ಶೇಷಪುತ್ರರಾಗ್ತೀವೋ ಆಶ್ರಿತರಲ್ಲಿ ಪಕ್ಷಪಾತ ಉಂಟು ಅವನಿಗೆ, ಇದು ತಿಳ್ಕೊಳ್ಬೇಕು ನಾವು. ಯಾರ ಮಾತನ್ನ ಕೇಳ್ಬೇಕು, ಏನ್ ಮಾಡ್ಬೇಕು. ಇವಾಗ ಆಪ್ಷನ್ ಓಪನ್ ಆಗಿ ಇಟ್ಬಿಡ್ತಾರೆ, ಏನ್ ಮಾಡೋದು ಈ ತರ ಮನ್ಸಿಗೆ, ಏನ್ ಮಾಡೋದು, ಏನ್ ಮಾಡಕ್ಕಾಗತ್ತೆ ಅಂತ ಬಿಟ್ಟು ಬಿಡ್ತಾರೆ ಅಂತ. ಯಾಕಂದ್ರೆ ಭಗವಂತನ ಬಲವಂತ ಮಾಡೋದಿಲ್ಲ. ನಮ್ಗೆ ಸದಾಚಾರ್ಯ ಕಟಾಕ್ಷ ಸಿಗದೆ ಹೋದ್ರೆ ನಾವು ಅದನ್ನ ತೊರೆದು ಬಿಡ್ಬೇಕಾಗತ್ತೆ. ಯಾಕಂದ್ರೆ ಬೇರೆದ್ರಲ್ಲಿ ರುಚಿ ಹೆಚ್ಚಾಗ್ಬಿಟ್ಟಾಗ ನಾವು ಅದನ್ನ ಕೈ ಬಿಟ್ಬಿಡ್ಬೇಕಾಗತ್ತೆ. ಹೀಗಾಗಿ ಕೈ ಬಿಡೋದಲ್ಲ, ಬಿಟ್ಟು ಹೋಗುತ್ತದು. ಅದು ಭಗವಂತನಲ್ಲಿ ಆಸಕ್ತಿ ಇಲ್ಲದೆ ಹೋದ್ರೆ ನಾಸ್ತಿಕರೇ ಆಗ್ಬಿಡ್ತೀವಿ. ನಾಸ್ತಿಕರಾದ್ಮೇಲೆ ನಮಗೂ ಅವನಿಗೂ ತುಂಬಾ ಡಿಸ್ಟೆನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಕೆಟ್ಟ ಕೆಲಸಗಳನ್ನ ಇನ್ನ ಜಾಸ್ತಿ ಮಾಡ್ಕೊಂಡು ಇನ್ನೂ ಜಾಸ್ತಿ ಪಾಪಗಳನ್ನ ಸಂಚಯ ಮಾಡ್ಕೊಂಡು ಕ್ಷಿಪಾಮಿ ಅಜಸ್ರಂ ಆಸುರೀಶ್ವೇವ ಅಶುಭಂ ಆಸುರೀಶ್ವೇವ ಯೋನಿಷು ಅಂತ ಭಗವದ್ಗೀತೆನಲ್ಲಿ ಹೇಳ್ತಾನಲ್ಲ, ಆ ತರ ಯಾವುದೋ ಒಂದು ಕೆಟ್ಟದಾಗಿ ಅಸುರ ಯೋನಿನಲ್ಲಿ ಹಾಕ್ಬಿಡ್ತಾನಷ್ಟೇ. ಹೆಚ್ಚು ಪಾಪ ಆದಾಗ ನಮ್ಗೆ ಒಳ್ಳೆ ಜನ್ಮ ಹೋಗ್ಬಿಟ್ಟು ಈ ತರ ಕೆಟ್ಟ ಜನ್ಮಗಳ ಬಂದ್ಬಿಡತ್ತೆ. ಮುಂದಿನ ಹಾಡಿಗೆ ಹೋಗೋಣ. யாதானும் ஒன்றறியில் யாதானும் ஒன்றறியில் தன்னுஹக்கில் என்கொலோ தன்னுஹக்கில் என்கொலோ யாதானும் நேர்ந்தணுவாறுதான் யாதானும் நேர்ந்து அணுஹா ஆறுதான் யாதானும் தேருமாசைய யாதானும் தேருமாஷைய அசுரர்களை நேமியால் அசுரர்களை நேமியால் ஆறு பாராக்கினான் பால். பாரு 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 ಮನೆ ಪಾರು ಪಾರು ಹಾಕಿನಾನ್ ಪಾಲ್. ಪಾರು ಅಂದ್ರೆ ನೋಡು ಅಂತಾನು ಆಗುತ್ತೆ. ಇಲ್ಲಿ ಪಾರು ಹಾಕಿನ ಅಂದ್ರೆ ಪೀಸ್ ತುಂಡರಿಸ್ಬಿಟ್ಟ ಅಂತ. ಯಾದಾನು ಮುಂಡರಿಯಿಲ್ ತನ್ನು ಹಕ್ಕಿಲ್ಲೆನ್ಕೊಲೋ யாதானும் நேர்ந்தணு ஆறுதான் யாதானும் சேருமாஷைய மசுரர்களை நேமியான் பாரு பாராக்கினான் பால். யாதானும் ஒன்றறியில் தன்னுஹக்கில் என்கொலோ யாதானும் நேர்ந்து அணுஹா ஆறுத்தான்.
ஆறுத்தான் யாதானும் தெருமாஷையா அசுரர்களை நேமியால் பாரு பாரு ஆக்கினான் பால். ಬಾಗಿಲು ಕೆಳಗೆ ತೆಗ್ದೈತಾ? ಮೇಲ್ಗಡೆ ಬಾಗ್ಲಾಕಿದ್ಯಾ? ಸಾರಿ. ಜೀವಾತ್ಮವನ್ನ ಪರಮಾತ್ಮನಿಗೆ ಸಮರ್ಪಿಸಿಬಿಟ್ಮೇಲೆ ಏನೋ ಒಂಥರ ಕೃತಕೃತ್ಯ ಭಾವ, ಅಂದ್ರೆ ನೆಮ್ಮದಿಯಾಗಿರುತ್ತಂತೆ ಬರ ಸಮರ್ಪಣೆ. ಜೀವಾತ್ಮವನ್ನ ಸಮರ್ಪಿಸ್ಬಿಟ್ಮೇಲೆ ನಮ್ಗೇನು ಗೊತ್ತಾಗಲ್ಲ. ನಾವು ಅಕಸ್ಮಾತ್ ವೈಕುಂಠದಲ್ಲಿ ಇದ್ರೆ ಅಲ್ಲಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಸಂತೋಷವನ್ನೇ ಅನುಭವಿಸ್ತಾ ಇರ್ತೀವಿ. ಅದನ್ನ ಇಲ್ಲಿ ಕೇಳಕ್ಕೆ ಅವನೇನ್ ಮಾಡ್ತಾನೆ, ಆತ್ಮ ಜ್ಞಾನ ಸ್ವಲ್ಪ ಮಾತ್ರ ಇದ್ರೂ ಸಾಕು ಭಗವಂತ ನಮ್ಮ ಹತ್ರಕ್ಕೆ ಬರ್ತಾನಂತೆ. ಇದೇ ಸ್ವರೂಪ ಜ್ಞಾನ. ನಾವೆಲ್ಲ ಜೀವಾತ್ಮರು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ಕೆ ಆಗೋದಿಲ್ಲ, ಸ್ವಾತಂತ್ರ್ಯ ಇಲ್ಲ ನಮಗೆ ಅಂತ ಒಂದು ಚೂರಾದ್ರೂ ಜ್ಞಾನ ಇದ್ರೆ ಖಂಡಿತವಾಗ್ಲೂ ನಮ್ಮ ಹತ್ರಕ್ಕೆ ಬರ್ತಾನೆ. ಯಾವಾಗ ನಮ್ಮನ್ನ ನಾವು ಕಾಪಾಡ್ಕೊಳಕ್ ಆಗತ್ತೆ ಅಂತ ನಾವು ಅನ್ಕೊಳ್ತೀವೋ ಅಹಂ ಅದಿದ್ದಾಗ ಭಗವಂತ ಸನಿಹಕ್ಕೆ ಬರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಇದು ಒಂದು ಚೂರಾದ್ರೂ ಜ್ಞಾನ ಅಂದ್ರೆ ಬೇಸಿಕ್ ಎಲಿಜಿಬಿಲಿಟಿ. ಇವಾಗ ಒಂದು LKG ಒಂದು ಸ್ಕೂಲ್ ಅಡ್ಮಿಷನ್ ಹೋಗ್ಬೇಕಾದ್ರೆ ಕೂಡ ಅದು ಏನೋ ಒಂದು ಸ್ವಲ್ಪ ಕ್ವಶನ್ ಕೇಳ್ತಾರೆ, ಇದು ರೆಡ್ ಕಲರಾ, ಇದು ಏನು, ವಾಟ್ ಇಸ್ ದಿಸ್ ಫ್ರೂಟ್, ಏನೋ ಒಂದು ಮಗುಗೆ ಅಲ್ಲಿ ಪ್ಲೇ ಹೋಮ್ ಅಡ್ಮಿಷನ್ ಹೋಗ್ಬೇಕಾದ್ರೆ ಒಂದು ಇಂಟರ್ವ್ಯೂ. ಆ ತರ ಇರ್ಬೇಕಾದ್ರೆ ನಮ್ಮನ್ನ ತಗೊಂಡು ಹೋಗಿ ಒಂದು ಈ ಮುಖ್ಯವಾದ ಸಾಮ್ರಾಜ್ಯದಲ್ಲಿ ಮತ್ತೆ ಸಂಸಾರದಲ್ಲಿ ಬರ್ದೇ ಇರೋ ತರ ಒಂದು ಕಡೆ ಇಡ್ತಾನೆ ಭಗವಂತ ಅಂತ ಹೇಳಿದ್ರೆ ಸ್ವಲ್ಪ ಆದ್ರೂ ಎಲಿಜಿಬಿಲಿಟಿ ಬೇಡವಾ? ಅದನ್ನ ಅವನು ಎದುರು ನೋಡೋದು ತಪ್ಪ, ಭಗವಂತ ನಮ್ಮ ಹತ್ರ ಇಂದ ಎದುರು ನೋಡೋದು ತಪ್ಪ? ಅದನ್ನ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಯಾವ್ದಾದ್ರು ಒಂದ್ರಲ್ಲಿ ಏನಾದ್ರೂ ಒಂದು ಚೂರಾದ್ರೂ ಜ್ಞಾನ ಇರ್ಬೇಕು. ಭಗವಂತ ಪರಮಾತ್ಮ ಅಂತ ಗೊತ್ತಿರ್ಬೇಕು, ಅವನೆಲ್ಲರನ್ನು ರಕ್ಷಣೆ ಮಾಡ್ತಾನೆ ಅಂತ ಗೊತ್ತಿರ್ಬೇಕು. ಏನೋ ಒಂದು ಅಥವಾ ನಮ್ಮ ಕೈಲಿ ಏನೋ ಆಗಲ್ಲ ಅಂತ ಅದಾದ್ರು ಅನ್ವಯ ವ್ಯತಿರೇಕ ಇದೆ, ಎರಡರಲ್ಲೂ ಆಗ್ಬೋದು. ಭಗವಂತ ದೊಡ್ಡವನು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಮ್ಮ ಕೈಲಿ ಏನಾಗಲ್ಲ ಅಂತ ಗೊತ್ತಿದ್ರೆ ಅದಾದ್ರೂ ಆಗ್ಬೋದು. ಎರಡರಲ್ಲಿ ಯಾವ್ದಾದ್ರು ಇದ್ರೆ ಕೂಡ ಖಂಡಿತವಾಗ್ಲೂ ಅರ್ಪಣಾ ಸ್ವಭಾವ ಇದೆಯಲ್ಲ ಅದು ಮಾತ್ರ ಖಂಡಿತವಾಗ್ಲೂ ಬೇಕು. ಏನಾದ್ರೂ ಒಂದು ಭಗವಂತನನ್ನ ಕೊಡ್ಬೇಕು. ಅದಕ್ಕೆ ಯಾವ್ದಾದ್ರು ಒಂದು ಅರಿಯಲ್ಲಿ ಏನಾದ್ರೂ ಒಂದು ಚೂರಾದ್ರೂ ಜ್ಞಾನ ಇರ್ಬೇಕು. ಅವನು ಎಂಥವನು, ಅವನು ಯಾರು, ಅವನು ಯಾಕೆ ನಮ್ಮನ್ನ ಸಲಹಬೇಕು, ನಮ್ಮನ್ನ ಯಾಕೆ ನಮ್ಮ ಮೋಕ್ಷದಲ್ಲಿ ಇಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಯಾವುದೋ ಒಂದು ವಿಚಾರ ಗೊತ್ತಿದ್ರೆ ಕೂಡ ನಮ್ಗೆ ಸುಲಭ, ಅವನು ಹತ್ರ ಆಗ್ತಾನೆ ಅಂತ. ಅದನ್ನ ಸಮರ್ಪಣಾ ಭಾವನೆ ಇರ್ಬೇಕು ಅಂತ. ಹೇಗೆ ಅಂದ್ರೆ ಪೂತನಿಯ ಹಾಗೆ. ಪೂತನಿ ಕೆಟ್ಟವಳೆ ಒಪ್ಕೊಳ್ತೀನಿ, ಆದ್ರೆ ಅವಳು ಬಂದಿದ್ದೇನಪ್ಪಾ ಅಂತ ಹೇಳಿದ್ರೆ ಭಗವಂತನಿಗೆನ ಕೊಲ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಬಂದಿದ್ದ. ಇವತ್ತು ಯಾಕೋ ತುಂಬಾ ಡಿಸ್ಟರ್ಬೆನ್ಸ್ ನಿಜ. ಯಾರು ಅದನ್ನ ನೋಡ್ತೀರಾ? ಒಳ್ಳೆ 11:30 12:30 ಅಪಾಯಿಂಟ್ಮೆಂಟ್ ತಗೊಂಡು ಬಂದಂಗೆ ಇದೇ ಟೈಮಲ್ಲಿ ಬರ್ತಾ ಇದಾರೆ ಎಲ್ಲ.
ಅದೇ ಕೂತಿನಿಯಾಗೆ ಅಂತ ಹೇಳಕ್ ಬಂದಲ್ಲ. ಹೇಗೆ ಅಂದ್ರೆ ಅವಳು ಕೆಟ್ಟವಳೆ ನಿಜ, ಭಗವಂತನ ಮೇಲೆ ಏನು ಪ್ರೀತಿಯಾಗಿ ಏನು ಬರ್ಲಿಲ್ಲ ಅವಳು ಹಾಲು ಕೊಡಕ್ಕೆ ಅಂತ. ಆದ್ರೆ ಭಗವಂತನಿಗೇ ಕೊಡ್ಬೇಕು ಅಂತ ಬಂದ್ಲು. ಉನಕ್ಕೆ ಇದು ಒಂದಿತ್ತಲ್ಲ, ಅದಕ್ಕೆ ಒಂದು ನಿಶ್ಚಿತವಾಗಿ ದೃಢ ಅಧ್ಯವಸಾಯ ಅಂತಾರೆ ಇದಕ್ಕೆ. ಆ ದೃಢ ನಿಶ್ಚಿತ ಇರಬೇಕು. ಹಾಗೆ ಬಂದ. ಅದೇ ತರನೇ ಪ್ರಹ್ಲಾದನಿಗೂ ಹೇಳ್ತಾರೆ, ಯಾರು ಏನ್ ಹೇಳಿದ್ರು ಅವ್ನು ಕೇಳಲಿಲ್ಲ, ಭಗವಂತ ಎಲ್ಲ ಕಡೆ ಇದಾನೆ ಇದಾನೆ ಅಂತಾನೆ ಹೇಳ್ಕೊಂಡೆ ಬಂದ. ಎಷ್ಟು ಸತಿ ಅವ್ರ ತಂದೆ ಅವನನ್ನ ಕೊಲ್ಲಕ್ಕೆ ರಾಧಾ, ಇವತ್ತು ಎಲ್ಲಾರು ವಿಡಿಯೋನು ಆನ್ ಮಾಡ್ಕೊಳ್ತಾ ಇದಾರೆ, ಯಾಕೆಂತ ಗೊತ್ತಿಲ್ಲ. ವಿಡಿಯೋಗಳೆಲ್ಲ ಆಫ್ ಮಾಡ್ಕೊಳ್ಳಿ. ಕಮಲಮ್ಮ ನೀವು ಅಷ್ಟೇ, ಏನೋ ಪ್ರಾಬ್ಲಮ್ ಇದೆಯಾ ಗೊತ್ತಿಲ್ಲ, ಇರ್ಲಿ ಬಿಡಿ, ಹೇಗೋ ಆಗುತ್ತೆ. ಹಾಗೆ ಅದನ್ನ ಈ ಪ್ರಹ್ಲಾದನಿಗೂ ಹೇಳ್ತಾರೆ. ಹೇಗೆಂದ್ರೆ ಅಸುರರಲ್ಲಿ ಒಳ್ಳೆ ವಿಚಾರನ ಹೇಳ್ಬೇಕು ಅಂತ ಹೇಳಿದ್ರೆ ಧೈರ್ಯನೂ ಇರ್ಬೇಕು. ಅದು ಅವ್ರ ತಂದೆ ಇವನನ್ನೇ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ್ಲೂ ಕೂಡ ಅವನು ಒಂದು ಚೂರು ಹಿಂದೇಟ್ ಹಾಕ್ಲಿಲ್ಲ. ನನಗೇನು, ನಾನು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಭಗವಂತನ ಹತ್ರನೇ ಇರ್ತೀನಿ, ಆದ್ರೆ ಅಪ್ಪ ನೀನು ತಪ್ಪು ಮಾಡಬೇಡ, ಭಗವಂತ ಇಲ್ಲ ಅಂತ ಹೇಳ್ಬೇಡ, ಅದನ್ನ ನೀನು ಸರಿ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಅವನಿಗಾಗಿ ಅವನ ಸಂತತಿಯನ್ನೆಲ್ಲ ಕಾಯ್ದ. ಯಾರ ಪ್ರಹ್ಲಾದನ ಒಬ್ಬನಿಗೋಸ್ಕರ ಅವನ ಇಡೀ ಸಂತತಿಯನ್ನೆಲ್ಲ ಕಾಯ್ದ. ಕೊನೆಯಲ್ಲಿ ಏನ್ ಬೇಕು ವರ ಅಂತ ಕೇಳಿದಾಗ, ಹೀಗೆ ದಾರುಣವಾಗಿ ಇನ್ಯಾರನ್ನು ನಮ್ಮ ಕುಲದಲ್ಲಿ ನೀನು ಸಾಯಿಸ್ಬೇಡ ಅಂತ ವರ ತಗೋತಾನೆ ಪ್ರಹ್ಲಾದ. ಅದಕ್ಕೋಸ್ಕರ ಅವನೊಬ್ಬನಿಗೆ ಇಲ್ಲ, ಅವನ ಸಂತತಿಯನ್ನೆಲ್ಲ ಕಾಯ್ತಾನೆ. ಒಂದು ಚೂರು ಅವನ ಬಗ್ಗೆ ಒಂದು ಜ್ಞಾನ ಇದ್ರೆ ಕೂಡ ಸಾಕು, ಅದಾಗತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡು ನೋಡೋಣ. பாலாழினி கிடக்கும் ಪಾಲಾಳಿನಿ ಕಿಡಕ್ಕುಂ. ಇಲ್ಲಿ ಹಿಂದಿನ ಹಾಡಲ್ಲಿ ಇನ್ನೊಂದು ಗಮನಿಸ್ಬೇಕು ನಾವು. ರಾಕ್ಷಸರು ಒಂದು ಕೂಡಲೇ ಇಲ್ಲ ಅಲ್ಲಿ ಹೇಳಿದ್ದಾರೆ, ಅಸುರಗಳೇ ನೇಮಿಯಾಲ್ ಪಾರಪಾರಾಕು ಅಂತ ಹೇಳಿದ ತಕ್ಷಣ ಪೀಸ್ ಆಗಿ ಎಲ್ಲ ಅಸುರನ್ನ ಕೊಲ್ತಾನೆ, ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ. ಒಂದು, ನಾವು ಪಾಪಗಳ ರಾಶಿಯನ್ನು ಮಾಡ್ತಾ ಹೋದಾಗ ಆಸುರಿ ಯೋನಿಗಳಲ್ಲಿ ಹೋಗಿ ಹುಟ್ಟಕ್ಕೆ ಸಾಧ್ಯ. ಅವಾಗ ಭಗವಂತನೇ ನಮ್ಮನ್ನ ನಿರಸನೂ ಮಾಡ್ತಾನೆ. ಯಾಕಂದ್ರೆ ಅವಾಗ ನಾವು ಅಸುರರಾಗಿದ್ದಾಗ ತಪ್ಪುಗಳನ್ನು ಮಾಡೋದೇ ಸರಿ ಅಂತ ಮಾಡ್ತಾ ಇರ್ತೀವಿ. ಇದೊಂದು ತಿಳ್ಕೊಳ್ಬೇಕು. ಯಾಕೆ ರಾಕ್ಷಸರು ಹಾಗೆ ವರ್ತನೆ ಮಾಡ್ತಾರೆ ಅಂತಂದ್ರೆ, ಅವ್ರಿಗಿರೋ ಬುದ್ಧಿಮತ್ತ ಮತ್ತೆ ಅವ್ರಿಗಿರೋ ಯೋಚನೆಗಳಲ್ಲಿ ಅವ್ರು ಮಾಡ್ತಾ ಇರೋದೇ ಸರಿ ಅಂತ ಅನಿಸಿ ಅದನ್ನೇ ಮಾಡ್ತಾ ಇರ್ತಾರೆ. ಒಳ್ಳೆಯವ್ರಿಗೆ ಕೆಟ್ಟವ್ರನ್ನ ಕಂಡ್ರಾಗಲ್ಲ, ಕೆಟ್ಟವ್ರಿಗೆ ಒಳ್ಳೆಯವ್ರನ್ನ ಕಂಡ್ರಾಗಲ್ಲ, ಸಹಜವಾಗಿ ಪ್ರಕೃತಿ ನಿಯಮ ಅಲ್ವಾ, ಅದೇ ತರ ಮಾಡ್ತಾ ಇರ್ತಾರೆ. ಆದ್ರೆ ರಾಕ್ಷಸರು ಒಂದು ಮಾತ್ರಕ್ಕೆ ಎಲ್ಲರನ್ನೂ ಸಾಯಿಸ್ಬಿಡೋದಿಲ್ಲ. ವಿಭೀಷಣನ, ಒಳ್ಳೆ ರಾಕ್ಷಸರು ಎಕ್ಸೆಪ್ಷನ್, ವಿಭೀಷಣ, ಬಲಿಚಕ್ರವರ್ತಿ ಮತ್ತೆ ಪ್ರಹ್ಲಾದ ಇವರೆಲ್ಲ ಎಕ್ಸೆಪ್ಷನ್. ಯಾಕೆಂದ್ರೆ ಅವ್ರು ಸಾತ್ವಿಕ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಹಾಗೇನೆ ಪ್ರಹ್ಲಾದನ ಸಂತತಿಯ ಈ ಪೂರ್ತಿನ ಕಾಪಾಡ್ತಾನೆ, ಯಾರನ್ನು ಕೊಲ್ಲಲ್ಲ. ಬಾಣಾಸುರನವರೆಗೂ ಅವನ ಸಂತತಿ ಬರುತ್ತೆ, ಅವನ ಪ್ರಾಣ ಫುಲ್ ತೆಗೆಯೋದಿಲ್ಲ, ಬರೀ ಕೈಗಳನ್ನು ಮಾತ್ರ ಕತ್ತರಿಸ್ತಾನೆ. ಹೀಗೆ ಅದನ್ನ ನೋಡ್ಬೇಕು ಭಗವಂತ ಎಷ್ಟು ದೂರಕ್ಕೆ ಕಾಯ್ತಾನೆ ಅಂತ. பாலாழினி கிடக்கும் பெண்ணையாம் கேட்டே பண்பையாம் கேட்டேயும். ಪಾಲಾಳಿನಿ ಕಿಡಕ್ಕುಂ ಪண்பை ಅಲ್ಲ ಮಾಮಿ? ಹೌದು, ಪண்பை. பண்பையாம் கேட்டேயும். காலாழும் நெஞ்சழியும் கண் சுழலும். காலாழும் நெஞ்சு அழியும் கண் சுழலும். நீலாழி சோதியாய் ஆதியாய். நீல் ஆழி சோதியாய் ஆதியாய். தொல்வினை எம்பால் கடியும். தொல்வினை எம்பால் கடியும். நீதியாய் நின் சார்ந்து நின்று. சார்ந்து இன்று. பாலாழி நீ கிடக்கும் பண்பையாம் கேட்டேயும். காலாழும் நெஞ்சடியும் கண் சுழலும். நீலாழி ஜோதியாய் ஆதியாய். தொல்வினை எம்பால் கடியும். நீதியாய் நின் சார்ந்து நின்று. பாலாழினி கிடக்கும் பண்பையாம் கேட்டேயும். பாலாழும்
இங்கு அழியும் கண் சுழலும் சுழலும் நீனாழி சோதியாய் ஆதியாய் சொல்வினை எம்பால் கடியும் நீதியார் நின் சார்ந்து நின்று. ಪಾಲಾಳಿ ಆಳಿ ಅಂದ್ರೆ ಒಂದು ಸುದರ್ಶನ ಚಕ್ರಕ್ಕೂ ಆಳಿ ಅಂತ ಹೇಳ್ತಾರೆ, ಇನ್ನೊಂದು ಆಳಿ ಅಂದ್ರೆ ಸಮುದ್ರಕ್ಕೂ ಆಳಿ ಅಂತಾರೆ. ಆ ಸಂದರ್ಭನ ನೋಡ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪಾಳಾಳಿ ಅಂತ ಹೇಳಿದ್ರೆ ಕ್ಷೀರಸಾಗರ ಅಂತ. ಕ್ಷೀರಸಾಗರದಲ್ಲಿ ನೀ ಕಿಡಕ್ಕೂ ಯೋಗ ನಿದ್ರೆನಲ್ಲಿ ಮಲ್ಕೊಂಡಿದ್ದಾನಲ್ಲೇ ಪಣ್ಬೈ. ಪಣ್ಬೈ ಅಂತ ಹೇಳಿದ್ರೆ ಆ ಪೋಸ್ ಏನು ಹೇಗೆ ಪಣ್ಬೈ ಅಂತ ಹೇಳಿದ್ರೆ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ನೀಲಿಯಾದ ಆಗಸ ಹಿಂದ್ಗಡೆ, ಆಮೇಲೆ ಬೆಳ್ಳಗಿರೋ ಕ್ಷೀರಸಾಗರ, ಅದ್ರ ಮೇಲೆ ಕಪ್ಪಗಿರೋ ಆದಿಶೇಷನ ಮೇಲೆ ಹೊಳಿತಾ ಇದೆಯಂತೆ. ಆದಿಶೇಷನ ಚರ್ಮ ಎಲ್ಲ ಬೆಳ್ಳಿ ಚುಕ್ಕಿಗಳೊಂದಿಗೆ ಹೊಳಿತಾ ಇರೋ ಆದಿಶೇಷನ ಮೇಲೆ ಆ ಅಲೆಗಳೆಲ್ಲ ಹೀಗೆ ಹೀಗೆ ತೇಲಾಡ್ತಾ ಇದೆ. ಅದ್ರ ಮೇಲೆ ಭಗವಂತ ಮಲ್ಕೊಂಡಿದ್ದಾನೆ. ಮಲ್ಕೊಂಡಿದ್ರೆ ಅದನ್ನ ನೋಡಿದ್ರೆ ಏನಾಗತ್ತೆ, ಯಾಮ್ ಕೇಳಿದ್ರೇನೆ ನಮ್ಗೆ ಮೈ ಜುಮ್ಮನ್ನತ್ತಂತೆ. ಏನಾಗತ್ತೆ ಅಂದ್ರೆ ಕಾಲಾಳು ನೆಂಜಳಿಯುಂ ಗಡಗಡ ಅಂತ ಮನಸ್ಸೆಲ್ಲ ನಡುಗತ್ತಂತೆ, ಕೈ ಕಾಲೆಲ್ಲ ನಡುಗತ್ತಂತೆ. ಕಣ್ಸುಳಲಂ ಕಣ್ಣು ಕತ್ಲೆ ಇಟ್ಕೊಳತ್ತಂತೆ. ಆತರ ಆ ಕ್ಷೀರಸಾಗರದಲ್ಲಿ ಭಗವಂತ ಅಲ್ಲಿ ಮಲ್ಕೊಂಡಿದ್ದಾನೆ ಅಂತ ನೋಡಿದ್ರೇನೆ ಕಣ್ ಕತ್ಲೆ ಬರುತ್ತೆ ಅಂತ. ಇಲ್ಲಿ ಕಾಲಾಳು ಅಂತ ಹೇಳಿ ಕಣ್ಸುಳಲಂ ಅಂತ ಎರಡೇ ಇಂದ್ರಿಯ ಹೇಳಿದ್ರು. ಆದ್ರೆ ಕಾಲು ಅನ್ನೋದು ಫುಲ್ ರೆಪ್ರೆಸೆಂಟೇಷನ್. ಅದಕ್ಕೆ ಎಲ್ಲ ಕರ್ಮೇಂದ್ರಿಯಗಳಿಗೆಲ್ಲ ಕಾಲು, ಕೈ, ಪಾದ, ಬುಧ ಅಂತೆಲ್ಲ ಕರ್ಮೇಂದ್ರಿಯಗಳಿದೆಯಲ್ಲ, ಎಲ್ಲ ಕರ್ಮೇಂದ್ರಿಯಗಳ ರೆಪ್ರೆಸೆಂಟೇಷನ್. ಕಣ್ಣು ಅನ್ನೋದು ಜ್ಞಾನೇಂದ್ರಿಯ. ಕಣ್ಣು, ಕಿವಿ, ಮೂಗು ಇವೆಲ್ಲನೂ ಜ್ಞಾನೇಂದ್ರಿಯ. ನಾಲಿಗೆ ಇವೆಲ್ಲ ಜ್ಞಾನೇಂದ್ರಿಯ. ಅದನ್ನ ಇಲ್ಲಿ ಕಣ್ಸು ಏನಂದ್ರೆ ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು ಎರಡೂ ನಡುಗಿ ಹೋಯ್ತಂತೆ ಭಗವಂತನನ್ನ ಕ್ಷೀರಸಾಗರದಲ್ಲಿ ಇರೋದು ನೋಡ್ಬಿಟ್ಟು. ಅವಾಗ ನೀನು ಏನಪ್ಪ ಅಂತ ಹೇಳಿದ್ರೆ ಅದನ್ನ ನೋಡಿ ನನಗೆ ಗಾಬರಿ ಆಗ್ಬಿಡ್ತು. ಇದನ್ನ ಎಲ್ಲ ಆಳ್ವಾರಗಳು ಹೇಳ್ತಾರೆ. ಅರವಣೆ ಮೇಲೆ ಮಲ್ಕೊಂಡಿರೋಂಥ ಒಂದು ಕ್ಷೀರಸಾಗರದಲ್ಲಿ ಆ ವ್ಯೂಹದಲ್ಲಿ ಮಲ್ಕೊಂಡಿರ್ತಾನಲ್ಲ, ಅದು ಒಂದು ದೊಡ್ಡ ವಿಚಾರ. ಅದು ಯಾಕೆಂದ್ರೆ ಎಲ್ಲರಿಗೂ ಮೋಕ್ಷದಲ್ಲಿ ಹೋಗಿ ಭಗವಂತನನ್ನ ವೈಕುಂಠದಲ್ಲಿ ನೋಡಕ್ ಆಗದೆ ಹೋದ್ರೆ ಕೂಡ ಎಲ್ಲರೂ ಹೋಗಿ ವ್ಯೂಹದಲ್ಲಿ ಅವನನ್ನ ನೋಡ್ಬೋದು. ಅದು ಕೂಡ ನಮಗಾಗಲ್ಲ. ಅದು 107ನೇ ದಿವದೇಶ ಕ್ಷೀರಸಾಗರ. ಅಲ್ಲಿಗೆ ನಾವು ಹೋಗಕ್ಕಾಗಲ್ಲ, ಯಾಕಂದ್ರೆ ನಮ್ ಯೋಗ್ಯತೆ ಇಲ್ಲ. ಆದ್ರೆ 33 ಕೋಟಿ ದೇವತೆಗಳು ಏನಾದ್ರೂ ಒಂದು ಕಷ್ಟ ಅಂತ ಹೇಳಿದ್ರೆ ಕ್ಷೀರಸಾಗರದಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಭಗವಂತನ ಬೇಡಿ ಪರಿಷತ್ ಮಾಡಿ ಅವನ ಹತ್ರ ತೀರ್ಪುಗಳನ್ನ ಕೇಳ್ಕೊಂಡು ಬರ್ತಾರೆ. ನಮಗಾಗಲ್ಲ, ಆದ್ರೆ ಅವ್ರಿಗಾಗತ್ತೆ. ಅರವಣೆ ತುಯಿಲು ಕಂಡೆ ಉಡಲೆನೆ ಕುರುಹು ಮಾಲು. ತಿರುಮಾಲೆಯಲ್ಲಿ ಕೂಡ ತೊಂಡರಪುಡಿ ಹೇಳ್ತಾರೆ. ಹೇಗೆ ಇವ್ರಿಗೆ ಕೈಕಾಲೆಲ್ಲ ನಡ್ಕ ಬಂತು, ತಲೆ ಸುತ್ತ ಬಂತು, ಕಣ್ಕತ್ಲೆ ಬಂತು ಅಂತ ಹೇಳ್ತಾರಲ್ಲ, ಅದೇ ತರ ತೊಂಡರಡಿ ಪುಡಿಯ ಆಳ್ವಾರ್ ಹೇಳ್ತಾರೆ. ಅರವಣೆ ತುಯಿಲು ಮಾ ಕಂಡೆ. ತೊಂಡರಡಿ ಪುಡಿ ಆಳ್ವಾರು ಶ್ರೀರಂಗದ ದೇವರ ಬಿಟ್ಟು ಬೇರೆ ಯಾರನ್ನು ಹಾಡ್ಲೇ ಇಲ್ಲ. ಅದಕ್ಕೆ ಅಂದ ಮುಂಚೋಳಿ ಮುಂದ್ಗಡೆ ಕುರ್ಮಿ ಅವ್ರಿಗೆ ಅವ್ನು ಹೇಳ್ತಾನೆ, ಅಂದ ಶೋಳನ್ ಕೇಳ್ತಾನ ಅಂತ ಹೇಳ್ತಾರೆ. ಎಲ್ಲಾ ಆಳ್ವಾರಗಳು ವೆಂಕಟರಮಣ ತಿರುಪತಿ ಮೇಲೆ ಹಾಡಿರ್ಬೇಕಾದ್ರೆ ಈ ತೊಂಡರಡಿ ಪುಡಿ ಆಳ್ವಾರ್ ಮಾತ್ರ ಹಾಡ್ಲಿಲ್ಲ. ಯಾಕಂದ್ರೆ ತೊಂಡರಡಿ ಪುಡಿ ಆಳ್ವಾರ್ ಮಧುರಕವಿ ಆಳ್ವಾರ್ನ ಅವ್ರ ಆಳ್ವಾರ್ ಲೆಕ್ಕಕ್ಕೆ ಇಟ್ಟಿಲ್ವಲ್ಲ, ಯಾಕಂದ್ರೆ ಅವ್ರ ದೇವ್ರನ್ನೇ ಹಾಡ್ಲಿಲ್ಲ ಅಂತಾರೆ. 2 ಮಧುರಕವಿ ಆಳ್ವಾರು ಅಮ್ಮನವ್ರು ಇಬ್ಬರನ್ನ ಬಿಟ್ಬಿಟ್ಟು 10 ಆಳ್ವಾರ್ ಅಂತಾರೆ. ಹಾಗಿರ್ಬೇಕಾದ್ರೆ ಈ ತೊಂಡರಡಿ ಪುಡಿ ಆಳ್ವಾರ್ ಏನ್ ಮಾಡೋರು ಅಂದ್ರೆ ಅವರು ಕೂಡ ತಿರುಪತಿನ ಹಾಡ್ಲಿಲ್ಲ. ಅವ್ರು ಹೇಳ್ತಾರೆ, ಅರವಣೆ ತುಯಿಲು ಮಾ ಕಂಡೂರ ಉಡಲೆನೆ ಕುರುಹು ಮಾಲು. ನೋಡಿ ಮೈ ಕರ್ಗೋಗ್ಬಿಡಲ್ವಾ, ಮನಸ್ಸೆಲ್ಲ ಕರ್ಗಲ್ವಾ ಅದರ ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡಿರೋದನ್ನ ನೋಡಿ ಅಂತ ಅಷ್ಟು ಸಂತೋಷ ಪಡ್ತಾರೆ. ಕಂಡನೈ ಕಂಡ ಕಣ್ಗಳ್ ಪನಿಯರಂಬುದಿರು ಮಾಲು. ಅವನನ್ನ ನೋಡಿ ಕಣ್ಣಲ್ಲಿ ತಾನಾಗೆ ಆನಂದ ಬಾಷ್ಪ ಬರುತ್ತಂತೆ. ಅಂತ ಒಂದು ದೃಶ್ಯ. ಈ ತರ ಒಂದು ದೃಶ್ಯವನ್ನ ಯಾರು ನೋಡಿದ್ರು ಅಂತ ಹೇಳಿದ್ರೆ ಅದನ್ನ ತುಂಬಾ ಸೊಗಸಾಗಿ ನಾವು ಭಾಗವತದಲ್ಲಿ ನೋಡ್ಬೋದು, ಮಹಾಭಾರತದಲ್ಲಿ ಬರುವಂತದ್ದು. ಅಕ್ರೂರನ್ನ ಕಳಿಸ್ತಾರೆ. ಯಾರು ಕೃಷ್ಣನನ್ನ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಕಂಸ ಅಕ್ರೂರನ್ನ ನೇಮಿಸ್ತಾನೆ. ಅಕ್ರೂರ ಬರ್ತಾನೆ. ಬಂದ್ಬಿಟ್ಟು ಬೃಂದಾವನಕ್ಕೆ ಬಂದು ಕೃಷ್ಣ ಅವನ ಜೊತೆಗೆ ಒಂದು ಬೈ ಒನ್ ಟೇಕ್ ಒನ್ ಫ್ರೀ ತರ ಬಲರಾಮನು ಬರ್ತಾನೆ. ಹೋಗ್ಬೇಕಾದ್ರೆ ಅಕ್ರೂರನ ಕೃಷ್ಣನ ಎಂದು ನೋಡ್ತೀನೋ ಅಂತಾನೆ ಭಕ್ತಿ ನೋಡಕ್ ಮುಂಚೆನೆ ಅವನ ಭಕ್ತಿ ಬೆಳೆಸ್ಕೊಂಡಿರ್ತಾನೆ. ತುಂಬಾ ಖುಷಿಯಾಗಿ ಹೋಗ್ತಾನೆ. ಅಷ್ಟು ಸಂತೋಷ. ತೇರು ಓಡಿಸ್ಕೊಂಡು ಬರ್ಬೇಕಾದ್ರೆ ಮಧ್ಯದಲ್ಲಿ ದಣಿ ವಾರಿಸ್ಕೊಳ್ಬೇಕು, ಯಮನೆ ಹತ್ರ ಸ್ವಲ್ಪ ನಿಲ್ಸು ಅಂತ ಕೇಳ್ತಾರಂತೆ ಅಕ್ರೂರನ್ನ. ಆಯ್ತು ಅಂತ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಯಮನೆ ನೀರ್ ನೋಡಿದಾಗ ಎಲ್ಲಾರು ಅಲ್ಲಿ ನೀರಲ್ಲಿ ಇಳಿತಾರಲ್ವಾ, ಎಲ್ಲಾರು ನೀರ್ ಕುಡಿಯೋದು, ನೀರಲ್ಲಿ ಮುಳುಗೋದು ಎಲ್ಲಾರು ಮಾಡ್ತಾರೆ. ಆತರ ಹೋಗಿ ಎಲ್ಲಾರು ರಥವನ್ನ ನಿಲ್ಲಿಸ್ಬಿಟ್ಟು 3 ಜನನು ಬಲರಾಮ ಅಕ್ರೂರ ಎಲ್ಲಾರು ನೀರಲ್ಲಿ ಮುಳುಗಿದಾಗ ಅಕ್ರೂರ
ಅಲ್ಲಿ ಕೆಳಗಡೆ ಶೇಷಶಾಹಿಯಾಗಿ ಭಗವಂತ ಕೃಷ್ಣ ಇರ್ತಾನೆ, ಶೇಷಶಾಹಿಯಾಗಿ ಒಂದು ದೃಶ್ಯವನ್ನ ನೋಡ್ತಾರೆ. ಹಾಗೆ ದೊಡ್ಡ ಮಾಡಿಸ್ಕೊಳಕ್ಕೆ ಅಕ್ರೂರ ಕೆಳಗಡೆ ನೀರಲ್ಲಿ ಭಗವಂತನ ನೋಡಿದ್ನಲ್ಲ, ಎಲ್ಲಿ ಹೋದ ಕೃಷ್ಣ ಅಂತ ನೋಡಿದ್ರೆ ಅಲ್ಲಿ ತೇರೆಲ್ಲ ಆರಾಮ ಕೂತಿದಾನಂತೆ. ನಾನು ನೋಡಿದ್ ನಿಜಾನೋ ಅಲ್ವೋ ಅಂತ ಹೇಳಿ ಮತ್ತೆ ಮುಳುಗ್ತಾನಂತೆ. ಹಾಗೆ ಅದೇ ಶೇಷಶಾಹಿಯಾಗಿ ಒಂದು ದೃಶ್ಯ. ಏನು ಆಶ್ಚರ್ಯ, ಏನು ಆಶ್ಚರ್ಯ, ಅಷ್ಟು ಸಂತೋಷ ಆಗ್ಬಿಡತ್ತಂತೆ ಅಕ್ರೂರ್ಗೆ. ಆ ತರ ಈ ಹಾವಿನ ಹಾಸಿಗೆ ಮೇಲೆ ಭಗವಂತ ಮಲ್ಕೊಂಡಿರೋ ದೃಶ್ಯವನ್ನ ನೋಡಿದ್ರೆ ಯಾರಿಗೆ ತಾನೇ ಅಷ್ಟು ಸಂತೋಷ ಆಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಈ ಸಂತೋಷ ಆಗತ್ತೆ, ಹಾಗೆ ಗಾಬರಿನೂ ಆಗತ್ತೆ. ಅದನ್ನ ಇಲ್ಲಿ ನಾವು ನೆನೆಸ್ಕೊಳ್ಬೇಕು. ಭಗವಂತನನ್ನ ಗಟ್ಟಿಯಾಗಿ ಅವಲಂಬನೆ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವೇನು ಮಾಡ್ಬೇಕಾಗಿಲ್ಲ. ಇಲ್ಲಿ 2 ತರ ಭಗವಂತ ನಮ್ಮನ್ನ ನೋಡ್ಕೊಳ್ತಾನೆ ಅಂತ. ಒಂದು ಈ ಮಾರ್ಜಾಲ ಶಿಶು, ಇದು ಮರ್ಕಟ ಶಿಶು ಅಂತ. ಈ ನಮ್ಮನ್ನ ನಾವೇ ಕಾಪಾಡ್ಕೊಳ್ತೀವಿ ಅನ್ನೋರೆಲ್ಲ ಭಕ್ತಿ ಯೋಗ ಮಾಡೋರು. ಏನಂದ್ರೆ ಮರ್ಕಟ ಶಿಶುನ ಕೋತಿ ಮರಿಗಳಿದೆಯಲ್ಲ, ಅವು ಅಮ್ಮನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಅಮ್ಮ ಒಂದ್ರಂಬೆಗೆ ಹಾರ್ತಾ ಇರತ್ತೆ. ಅದು ಕೈ ಏನಾದ್ರು ಬಿಟ್ಬಿಟ್ರೆ, ಮರಿ ಕೆಳಗಡೆ ಬಿಟ್ರೆ ಮರಿ ತಪ್ಪು, ಅಮ್ಮನ್ ತಪ್ಪಲ್ಲ. ಆದ್ರೆ ಮಾರ್ಜಾಲ ಶಿಶು ಇರತ್ತಲ್ಲ, ಬಾಯಲ್ಲಿ ಕಚ್ಕೊಂಡು ತಾನೇ ಹೋಗಿ ಬೇರೆ ಬೇರೆ ಕಡೆ ಒಂದು 9 ಕಡೆ ಬದಲಾಯಿಸತ್ತಂತೆ. ಬೆಕ್ಕು ಮರಿ ಹಾಕಿದಾಗ ಆತರ ಹೇಳೋರು. ಇವಾಗೆಲ್ಲ ಈ ಡೊಮೆಸ್ಟಿಕ್ ಆನಿಮಲ್ಸ್ ಎಲ್ಲ ಕಣ್ಣಿಗೆ ಸಿಗೋದಿಲ್ಲ ಯಾವ್ದು ನೋಡಕ್ಕೆ. ಬೀದಿ ನಾಯಿ ಬಿಟ್ರೆ ಬಾಕಿ ಯಾವ್ದು ಸಿಗೋದಿಲ್ಲ ಜಾಸ್ತಿ ನಮ್ಗೆ. ಈ ಹಿಂದಿನ ಕಾಲದಲ್ಲೆಲ್ಲ ಆತರ ಎಲ್ಲ ಮಕ್ಳು ಯಾವ್ದೋ ಬೆಕ್ಕೆ ಬರೋದು ಬಂದ್ರೆ ಅದಕ್ಕೆ ಹಾಲು ಹಾಕೋರು, ಅದ್ ಮರಿ ಹಾಕೋರು, ಅದೊಂದು 8 ಜಾಗ ಬದಲಾಯಿಸಿ. ಎಷ್ಟು ಸರಳವಾಗಿತ್ತು ಜೀವನ, ಎಷ್ಟು ದೂರ ಬಂದ್ಬಿಟ್ಟಿವೆ ಎಲ್ಲ ಹಾಳು ಮಾಡ್ಕೊಂಡು ಅಂತ ಹೇಳಿದ್ರೆ ಒಂದು ಸತಿ ತುಂಬಾನೇ ಬೇಸರ ಆಗುತ್ತೆ. ಆತರ ಆ ಮಾರ್ಜಾಲ ಶಿಶುದು ಏನಪ್ಪ ಇದು ಸ್ಪೆಷಾಲಿಟಿ ಅಂದ್ರೆ, ಅದು ಅಮ್ಮನೇ ಕಚ್ಕೊಳುತ್ತೆ ಬಾಯಿನಲ್ಲಿ. ಅದು ಅಕಸ್ಮಾತ್ ಬಿಟ್ರೆ ಅಮ್ಮನ್ ತಪ್ಪು, ಮಗು ಕೆಳಗಡೆ ಬಿದ್ದೋದ್ರೆ. ಆತರ ನಾವು ಮಾರ್ಜಾಲ ಶಿಶು ಆಗ್ಬಿಡ್ಬೇಕು, ಭಗವಂತನಿಗೆ ನಮ್ಮನ್ನ ಸಮರ್ಪಿಸ್ಕೊಳ್ಬಿಡ್ಬೇಕು. ನೀ ಶಾರ್ದ ನಿಂದ್ರೆ ಬಲಿಷ್ಠ ಪಾಪಗಳನ್ನೆಲ್ಲ ಬೇರೆ ಯಾರು ಹೋಗ್ಲಾಡ್ಸಕ್ಕಾಗಲ್ಲ. ನೀನೇ ಅಂದ್ರೆ ನೀನು ಸ್ವಭಾವತಃ ನೀನು ಎಲ್ಲಾರ ಪಾಪಗಳನ್ನು ಕಳೀತೀಯ. ಅದರಿಂದ ನಿಮ್ಮ ಹತ್ರ ಬಂದ್ವಿ. ಒಳ್ಳೆ ಡ್ರೈ ಕ್ಲೀನರ್ ಯಾರು ಅಂತ ಕೇಳ್ತೀವಿ, ಯಾರೊಬ್ರು ಹೇಳ್ತಾರೆ ಇಂಥ ಕಡೆ ಚೆನ್ನಾಗಿರುತ್ತೆ, ಅವ್ರ ಹತ್ರ ನಾವ್ ಯಾಕೆ ಕೊಡ್ತೀವಿ? ಯಾಕಂದ್ರೆ ಅವ್ನು ಎಲ್ಲ ಕೊಳೆನೂ ಹೋಗಿಸ್ತಾನೆ. ನೀದಿಯಾಯ್ ಸ್ವಭಾವತಃ ಎಲ್ಲ ಪಾಪಗಳನ್ನು ಮಲ್ಲಿಸು ಅನ್ನುವಂಥವನು ಶ್ರೀಮನ್ನಾರಾಯಣ. ಇದು ತಿಳ್ಕೊಳ್ಬೇಕು. ಕೆಲವರಿಗೆ ಕೆಲವು ಪಾಪಗಳನ್ನು ಮಾತ್ರ ಮನ್ನಿಸಕ್ಕಾಗತ್ತೆ, ಕೆಲವು ಪಾಪಗಳನ್ನ ಪ್ರಾಯಶ್ಚಿತ್ತ ಮಾಡಿ ಹೋಗ್ಲಾಡ್ಸ್ಕೊಳ್ಬೋದು. ಆದ್ರೆ ಅನಾದಿಯಾಗಿ ಸಂಚಿತ ಪಾಪಗಳೆಲ್ಲ ತುಂಬಾ ಇರ್ಬೇಕಾದ್ರೆ ಹೇಗೆ ಹೋಗ್ಲಾಡ್ಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಭಗವಂತನ ಹತ್ರ ಶರಣಾಗತಿ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನೀದಿಯಾಯ್ ಸ್ವಭಾವತಃ ಅವನೆಲ್ಲರಿಗೂ ಒಳ್ಳೇದೇ ಮಾಡ್ತಾನೆ, ಎಲ್ಲರ ಪಾಪವನ್ನು ಕಳೀತಾನೆ. ಅವನು ಹಾಗೆ ಬಲಿಷ್ಠವಾದ ಪಾಪವನ್ನು ಕಳಿಯೋಕೆ ಅಂತಾನೆ ಇರೋನು. ಅವನ ಹತ್ರ ಹೋಗ್ಬಿಟ್ರೆ ವಾಸಿ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ನಿನ್றும் இருந்தும் கிடந்தும் திரிதந்தும் ஒன்றும் ஆத்தான் என நெஞ்சகலான் என் நெஞ்சு அகலான் அன்று கை வன்புடையால் பொன் பெயரோன் வாய் தகத்து மார்விடந்தான் அன்புடையன் நன்றே அவன் ಆಯ್ತಾ? ಪ್ಲಗ್ ಪಾಯಿಂಟ್ ಬೇಕಾ? ಒಂದು ನಿಮಿಷ ಇರಿ, ನಾನು ಕ್ಲಾಸಲ್ಲಿ 12:30 ಬರ್ತೀನಿ. நின்றும் இறந்தும் கிடந்தும் திரிதந்தும் ஒன்றும் மோத்தான் என் நெஞ்சகலான் அன்று கை வன்புடையால் பொன் பெயரோன் வாய் தகத்து மார்விடந்தான் அன்புடையன் நன்றே அவன்.
நின்றும் இருந்தும் கிடந்தும் திரிதந்தும் என்றும் போவாத்தான் என் நெஞ்சு அகலான் அன்றும் கை வன்புடையால் பொன் பெயரோன் வாழ்த்தகர்த்து மார்பு இடந்தான் அன்புடையன் அன்றே அவன். நின்றும் இருந்தும் கிடந்தும் திரிந்தும் நின்றான் இருந்தான் நடந்தான் ನಾನ್ಮಲೆಯಾವದ ನೀರ್ಮಲೆ. ಒಂದೊಂದು ದಿವ್ಯದೇಶದಲ್ಲಿ ಒಂದೊಂದು ಭಂಗಿಯಲ್ಲಿ ಭಗವಂತನನ್ನ ನಾವು ನೋಡ್ಬೋದು. ನಿಂತ್ಕೊಂಡಿರೋ ತರ, ಕೂತ್ಕೊಂಡಿರೋ ತರ, ಮಲಕೊಂಡಿರೋ ತರ, ಎಲ್ಲಾ ತರ ಭಂಗಿಯಲ್ಲಿ ನೋಡ್ಬೋದು. ಅಂಥವನು ಆತನಂತ ಎಲ್ಲಾ ಮಾಡಿದವನು ಏನು ಮಾಡದೇ ಇರತ್ತಂತ ಸುಲಭವಾಗಿ ಬಂದು ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾನೆ ಇವನು ಅಂತ. ಏನೆಲ್ಲ ಅವನಿಗೆ ಅದ್ರಲ್ಲಿ ಯಾವ್ದ್ರಲ್ಲೂ ತೃಪ್ತಿ ಸಿಗ್ಲಿಲ್ವಂತೆ. ಎಲ್ಲಾ ಕಡೆ ದಿವ್ಯದೇಶದಲ್ಲಿ ಒಂದ್ ಕಡೆ ಕೂತ್ಕೊಂಡಂತೆ ನಿಂತ್ಕೊಂಡಂತೆ ಎಲ್ಲೂ ಅವನಿಗೆ ತೃಪ್ತಿ ಆಗದ. ಅಲ್ಲಿ ನನ್ನ ನೆಂಜು ಆಹಾರ ನನ್ನ ಮನಸ್ಸಲ್ಲಿ ಬಂದು ಕೂತ್ಕೊಂಡು ಅಲ್ಲಿಂದ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ. ಹಾಗೆ ಇದನ್ನ ಹೇಳ್ತಾರೆ. ಒಂದೊಂದು ಆತರ ಇರ್ಬೇಕಾದ್ರೆ ಏನ್ ಮಾಡ್ದ ಇವನು? ಯಾರಪ್ಪ ನಿನ್ನ ನೆಂಜಲ್ ಬಂದು ಕೂತಿರೋದು? ವನ್ಪುಡೆಯಾಲ್ ಪೊನ್ ಪೆಯರೋನ್ ಹಿರಣ್ಯಕಶಿಪುವನ್ನ ಹೇಳ್ತಾರೆ ಇಲ್ಲಿ. ವನ್ಪುಡೆಯಾಲ್ ತುಂಬಾ ದುಷ್ಟ ಅಂತ ಇವನು. ಎಂತ ದುಷ್ಟ ಅಂತ ಹೇಳಿದ್ರೆ, ತನ್ನ ಹಿತಕ್ಕೋಸ್ಕರ, ತನ್ನ ಕೀರ್ತಿ ಕಡಿಮೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ತನ್ನ ಮಗನನ್ನೇ ಕೊಲ್ಬೇಕು ಅಂತ ಕೂಡ ನೋಡ್ಬಿಟ್ಟ. ಅದು ಹೇಸ್ಲಿಲ್ಲ ಅವನು. ಅಷ್ಟು ಸತಿ ವಿಷ ಹಾಕದ, ಹಾವಿಂದ ಕಚ್ಚಿಸ್ದ, ಮತ್ತೆ ಆನೆಯಿಂದ ತುಳಿಸ್ದ, ನೀರಲ್ಲಿ ಹಾಕದ, ಬೆಂಕಿಯಲ್ಲಿ ಸುಟ್ಟ, ಬೆಟ್ಟದ ಮೇಲಿಂದ ತಳ್ಳಿದ, ಎಲ್ಲವನ್ನ ಮಾಡ್ತಾನೆ ಅವನು. ಕೊನೆಗೆ ವಿಷವನ್ನ ತನ್ನ ಹೆಂಡತಿ ಕೈ ಮೇಲೆ ಖುದ್ದಾಗಿ ಕುಡಿ ಅಂತ ಕೊಡ್ತಾನೆ. ಹಾಗಾಗಿ ಆ ಪೊನ್ ಪೆಯರೋನ್ ಏನ್ ಮಾಡ್ತಾನೆ, ವಾಯ್ತ ಹತ್ ಎಲ್ಲ ನೋಡಿದ್ರೆ ವಾಯ್ತ ಹತ್ ಅಂತ ನರಸಿಂಹ ಅವತಾರವನ್ನು ಹೊಸದಾಗಿ ಇಲ್ಲಿ ವಿವರಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅವನು ಬಾಯನ್ನ ಸೀಳ್ಬಿಟ್ನಂತೆ. ಬಾಯನ್ನ ಸೀಳಿದ್ನ ಎದೆ ಅಲ್ವಾ ಸೀಳಿದ್ದು, ಹೊಟ್ಟೆ ಅಲ್ವಾ ಸೀಳಿದ್ದು, ಕರಳನ್ನ ಹಾಕೊಂಡು ಅಂತ ಹೇಳಿದ್ರೆ ಇದು ಹೇಳ್ತಾರೆ. ಯಾಕೆಂದ್ರೆ ಕೋಪ ಎಷ್ಟು ಬಂದಿತ್ತು ಭಗವಂತನಿಗೆ ಅಂತ ಹೇಳಿದ್ರೆ, ಎಂಗು ಮುಳನ್ ಕಣ್ಣನ್ ಅಂತ ಹೇಳಿದ್ರೆ ಹಿಂಗಿಲ್ಲಯಾಲ್, ಇಲ್ಲಿದಾನ ಅಂತ ಕೇಳ್ಬಿಟ್ಟು ಕೊನೆಗೆ ನೋಡು ಇಲ್ಲಿಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಇದ್ ಮಾಡ್ತಾನಲ್ಲ, ಅವಾಗ ಇಲ್ಲಿಲ್ಲ ಅಂತ ಹೇಳಿದ್ನಲ್ಲ ಆ ಬಾಯನ ಮೊದಲು ಸೀಳ್ಬಿಡ್ತಾನಂತೆ. ಹಂಗೆ ಪಂಚ್ ಮಾಡಿ. ಅಷ್ಟು ಸಿಟ್ಟಂತೆ. ಯಾಕೆ ಅಂತ ಹೇಳಿದ್ರೆ ಆಶ್ರಿತ ವಿರೋಧಿ ಇವನು. ಆಶ್ರಿತ ವಿರೋಧಿ ಎಷ್ಟು ಕಷ್ಟ ಕೊಟ್ಟಾನಲ್ಲ ಭಾಗವತನಿಗೆ ಅಂತ ಹೇಳ್ಬಿಟ್ಟು ಮೊದಲು ಬಾಯನ್ನ ಸೀಳಿ ಆಮೇಲೆ ಎದೆಯನ್ನ ಸೀಳಿ ವಾಯ್ತ ಹರ್ತ್ ಮಾರ್ವಿಡಂತ ದಾರುಣವಾಗಿ ನರಸಿಂಹಾವತಾರವನ್ನು ನೋಡೋಕೆ ಯಾರ ಕೈಲೂ ಸಾಧ್ಯವಿಲ್ಲ. ಯಾಕಂದ್ರೆ ಲಕ್ಷ್ಮಿನೇ ಓಡೋಗ್ಬಿಡ್ತಾಳೆ ಅಲ್ಲಿಂದ. ಇವ್ ನನ್ನ ಕೈಲಿದೆಲ್ಲ ನೋಡೋಕ್ಕಾಗೋದಿಲ್ಲ ಅಂತ ಆ ತರ ದಾರುಣವಾಗಿ ಸಹಿತ ವಾಯ್ತ ಹರ್ತ್ ಒಂದೊಂದು ಸೀಳಿ. ಅವ್ನು ಸತ್ತೋದ್ಮೇಲೆ ಕೂಡ ಇನ್ನ ಕೋಪ ಕಡಿಮೆನೆ ಆಗಿರ್ಲಿಲ್ವಂತೆ ಅವನಿಗೆ. ಹಾಗೆ ಅಹಹ ಅಂತ ಹೇಳ್ತಾನೆ ಇರ್ತಾನೆ ಅವನು. ಇಡಂದ ಅನ್ಬುಡೆಯಾನ್ ಅನ್ರೇ ಅವನ್. ಯಾಕೆ ಇದನ್ನೆಲ್ಲ ಮಾಡ್ದ ಅಂತ ಹೇಳಿದ್ರೆ, ಪ್ರಹ್ಲಾದನ ಮೇಲೆ ಪ್ರೀತಿ ಇತ್ತಲ್ವಾ, ಅದಕ್ಕೋಸ್ಕರ ಇವನ್ ಮಾಡ್ದ ಅಂತ. ಇವಾಗ ತಗೊಳ್ಳಿ, ಆಶ್ರಿತರಿಗೆ ಏನ್ ಬೇಕಾಗಿದೆ? ನಮ್ಮ ಮೇಲೆ ಪ್ರೀತಿ ಅವನೊಂದು ತೋರಿಸಿದ್ರೆ ಸಾಕು, ಖಂಡಿತವಾಗ್ಲೂ ನಾವು ಭಕ್ತಿಗೆ ತಕ್ಕಾಗಿ ಅವ್ನು ನಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ನಿಲ್ಲಿಸ್ಕೊಳ್ತೀನಿ. ತುಂಬಾ ಕ್ಷಮೆ ಇರಲಿ. ಯಾಕಂದ್ರೆ ಇವತ್ತು ಏನೇನು ಎಲ್ಲರಿಗೂ 12:30 ಮೇಲೆ ಬರ್ಬೇಕು. ಆಕ್ಚುಲಿ ಇವ್ರಿಗೆಲ್ಲ ಇವಾಗ ಬಂದಿರೋ 12:30 ಮೇಲೆ ಬರಕ್ ಹೇಳಿದ್ದು. ಎಲ್ಲರೂ ಇವಾಗ್ಲೇ ಬಂದ್ಬಿಟ್ಟಿದ್ದಾರೆ. நம்மாழ்வார் திருவடிகளே சரணம். ஆகாஷாத் பதிதந்தோயம் யதா கச்சதி சாகரம் சர்வதேவ நமஸ்காரः. கேசவம் பிரதி கச்சதி கேசவம் பிரதி கச்சதி கேசவம் பிரதி கச்சதி. ஓம் சாந்தி சாந்தி சாந்தி. காயேன வாசா மனசேந்திரியேர்வா बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि. ಎಲ್ಲರಿಗೂ ವಂದನೆಗಳು. ಧನ್ಯವಾದ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.